ಎನಿಸಿದ ಪರಮ ಪುರುಷ ಶ್ರೀನಿವಾಸನ ಕಥೆಯು ಮೆರವಪುರದೊಳಗೆ ಹಿರಿಯವನೆನಿಸಿದ ಪರಮ ಪುರುಷ ಶಿವಚರಿತೆಯ ಪಾಡೆ ಆಡಿವುಗಳ ನತಿ ಮೋಡವೆನಿಸುವುದು ಚನ್ನಕೇಶ್ವರನೇ ಚುನ್ನಿಧರಾಯನೇ ಚನ್ನಕೇಶವನೇ ಚುನ್ನಿಧರಾಯನೇ ನಾಯಕರಲ್ಲಿ ಪುರದ ಒಳಗು ನಿಂತ ಸರ್ವೇಶ ನಾಯಕರಲ್ಲಿ ರಾಮದ ಒಳಗೆ ನೆಲೆಸಿರುವ ಈಶ ಚನ್ನಕೇಶವನೇ ಗೋವಿಂದ ಆದಿಕೇಶವನೇ ಗೋವಿಂದ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ದಶರಥ ನಂದನ ರಾಜಾ ರಾಮ ದಶರಥನಂದನ ರಾಜ ರಾಮ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ದಶರಥನಂದನ ರಾಜ ರಾಮ ದಶಮುಖ ಮರ್ದನ ರಾಜ ರಾಮ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ. ಕಲಿಯುಗದ ಕಾಲ ಭೂಲೋಕದ ಮೇಲೆ ಗಂಗಾ ನದಿಯ ತೀರದಲ್ಲಿ ದೇವಲೋಕದಿಂದ ಋಷಿಮುನಿಗಳೆಲ್ಲರೂ ಕೂಡ ಬಂದು ಅವಿಚ್ಛಿನ್ನವಾದ ಹೋಮವನ್ನು ಪ್ರಾರಂಭ ಮಾಡಿದ್ದಾರೆ. 28ನೇ ಕಲಿಯುಗ. ಬಹಳಷ್ಟು ವರ್ಷಗಳ ಹಿಂಭಾಗದಲ್ಲಿ ಧರ್ಮವನ್ನು ಉದ್ಧಾರ ಮಾಡ್ಲಿಕ್ಕೋಸ್ಕರವಾಗಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಎಲ್ಲೆಲ್ಲಿ ಧರ್ಮ ನಾಶವಾಗ್ತದೋ ಅಲ್ಲೆಲ್ಲ ನಾನು ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾನೆ ಅರ್ಜುನನಿಗೆ ಕೃಷ್ಣ ಪರಮಾತ್ಮ. ಯಾವಾಗ ಬಂದಂಗಾರೆ ಧರ್ಮ ಉದ್ಧಾರ ಮಾಡ್ಲಿಕ್ಕೆ? ಈಗ 5 ವರ್ಷದ ಹಿಂಭಾಗದಲ್ಲೂ ಬಂದಿದ್ದ ಭಗವಂತ ಧರ್ಮ ಉಳಿಸೋಕೆ. ನಾವೆಲ್ಲ ದುಡ್ಡು 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 ಅಂತ ಹುಟ್ಟು ದೂರು ಬಿಟ್ಬಿಟ್ಟು ಅಪ್ಪ ಅವನ್ ಬಿಟ್ಬಿಟ್ಟು ಬೆಂಗಳೂರು ಮುಂಬೈಗೆ ಹೋಗಿ ಸೇರ್ಕತ್ತಿದ್ವಲ್ಲ. ದುಡ್ಡು ದೊಡ್ಡದಲ್ಲ, ಹುಟ್ಟದ ಊರು ಅಪ್ಪ ಅವ್ವ ಪ್ರೀತಿ ವಿಶ್ವಾಸ ಆರೋಗ್ಯವೇ ದೊಡ್ಡದು ಅಂತ ತೋರಿಸ್ಕೊಟ್ಟ. ಕರೋನಾ ಅನ್ನೋ ರೂಪದಲ್ಲಿ ಬಂದು ಭಗವಂತ. ಅದ್ನು ದೇವ್ರು ಅನ್ಕೋಬೇಕು ನಾವು. ಊರೊಳಗ ಅಪ್ಪ ಸತ್ತಾಗ್ಲೂ ಬರ್ದೇ ಇರೋ ಮಗ ಕರೋನಾ ಬಂದಾಗ ರಾತ್ರಿ ಊರೊಳಗೆ ಬಂದ್ಬಿಟ್ಟ. ಟೀ ಅಂಗಡಿ ಹಾಕಂದಾರು ಊರೊಳಗಿರ್ತೀನಿ ಕಣಪ್ಪ, ಬೆಂಗಳೂರು ಸವಾಸ ಸಾಕು ಅಂತ, ನಾ ಕಸ ಕಟ್ಕೊಂಡ್ ಜೀವನ ಮಾಡ್ತೀನಿ ಅಂದ್ರೆ ಅದು ದೇವರ ಅವತಾರ ಅನ್ಕದು. ಹಾಗಾಗಿ ಧರ್ಮವನ್ನು ಉದ್ಧಾರ ಮಾಡ್ಲಿಕ್ಕೆ ಭಗವಂತ ಯಾವ್ದಾದ್ರು ಒಂದು ರೂಪದಲ್ಲಿ ಬರ್ಲಿ ಅಂತ ಇವತ್ತೇನು ಚನ್ನಕೇಶ್ವರನ ಸನ್ನಿಧಾನದ ಪ್ರಾಂಗಣದಲ್ಲಿ ಬಹಳ ವಿಜೃಂಭಣೆಯಿಂದ ಆ ಸ್ವಾಮಿಯನ್ನ ಅಲಂಕಾರ ಮಾಡಿ ಕಳಶ ಪ್ರತಿಷ್ಠಾಪನೆ ಮಾಡಿ ದೊಡ್ಡ ದೊಡ್ಡವರೆಲ್ಲ ಕೂರಿಸಿ ಹಿರಿಯರನ್ನೆಲ್ಲ ಸೇರಿಸಿ ನಿಮ್ಮನ್ನೆಲ್ಲ ಬರಮಾಡಿಕೊಂಡು ಹೋಮವನ್ನ ಪುರೋಹಿತರು ಬಹಳ ಪ್ರೀತಿಯಿಂದ ಮಾಡಿದ್ರು. ಯಾವ್ರನ್ನವ್ರು ಪುರೋಹಿತರು? ಇಲ್ಲ, ಮುದ್ದನಹಳ್ಳಿ. ಆಗ್ಲಿ ಜೋರ ಚಪ್ಪಾಳೆ ಅರ್ಚಕ ವೃಂದದವರಿಗೆ. ಬಹಳ ಚೆನ್ನಾಗಿ ಸ್ವಾಮಿಗೆ ಅಲಂಕಾರ ಮಾಡಿದ್ದ. ಕೊಡ್ಬೋದು, ಏನ್ ತೊಂದರೆ ಇಲ್ಲ ಬಿಡಿ, ಕೊಡ್ಬೋದು. ಹಾಗಾಗಿ ಅಂತ ದೇವಲೋಕದಿಂದ ಅತ್ರಿ ಜಮದಗ್ನಿ ಜಾಬಾಲಿ ಕಶ್ಯಪ ಋಷ್ಯಶೃಂಗ ಎಲ್ಲರೂ ಕೂಡ ಸೇರಿದ್ದಾರೆ. ಯಜ್ಞ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ. ಇವರೆಲ್ಲರ ಪೀಠದಲ್ಲಿ ಎತ್ತರದವಾದ ಪೀಠದಲ್ಲಿ ದರ್ಭಾಸನದ ಮೇಲೆ ಕುಳಿತಿದ್ದಾನೆ ಮಹಾನುಭಾವನಾದ ಭೃಗು ಮಹರ್ಷಿ. ಭೃಗು 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 ಸಕಲ ಋಷಿಮುನಿಗಳೆಲ್ಲರೂ ಕೂಡ ಸೇರಿ ಭೃಗು ಮಹರ್ಷಿಗಳನ್ನ ಎತ್ತರವಾದ ಪೀಠದ ಮೇಲೆ ಕೂರಿಸಿದ್ದಾರೆ. ಯಜ್ಞ ಪ್ರಾರಂಭವೊಂದನ್ನ ಮಾಡಿದ್ದಾರೆ. ಕಲಿಯುಗದಲ್ಲಿ ಧರ್ಮ ಉಳುಕೊಳ್ಳಿ, ಧರ್ಮ ರಕ್ಷಣೆಗೋಸ್ಕರವಾಗಿ ಯಾವ ರೀತಿ ಯಜ್ಞಾರಂಭವ ಮಾಡಿದರು ಋಷಿಮುನಿಗಳು ಎಲ್ಲ ಯಜ್ಞಾರಂಭವ ಮಾಡಿದರು. ಋಷಿ ಮುನಿಗಳು ಎಲ್ಲ ಯಜ್ಞಾರಂಭವ ಮಾಡಿದರು. 28ನೇ ಕಲಿಯುಗದಲ್ಲಿ ಧರ್ಮ ಉದ್ಧಾರವಾಗಲಿ ಎಂದು 28ನೇ ಕಲಿಯುಗದೊಳಗೆ ಧರ್ಮ ರಕ್ಷಣೆಯಾಗಲಿ ಎಂದು ಯಜ್ಞಾರಂಭವ ಮಾಡಿದರು. ಸರ್ವ ಋಷಿ ಮುನಿಗಳು ಯಜ್ಞಾರಂಭವ ಮಾಡಿ ಸುಲಗ್ನ ಸಾವಧಾನ ಶುಭ ಮುಹೂರ್ತೆ ಸಾವಧಾನ ಶ್ರೀ ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ ವಿಶ್ವಕ್ಸೇನ ಆವಾಹಯಾಮಿ ಸ್ಥಾಪಯಾಮಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ. ಓಂ
ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಯತ್ಕೃಪಾತಮಹಂ ವಂದೇ ಪರಮಾನಂದಮಾದಂ ಅಗ್ನಯೇ ಸ್ವಾಹ ಅಗ್ನಯೇ ಇದಂ ನಮಃ ವಾಯುವೇ ಸ್ವಾಹ ವಾಯುವೇ ಇದಂ ನಮಃ ಜಲವೇ ಸ್ವಾಹ ಜಲವೇ ಇದಂ ನಮಃ. ಅವಿಚ್ಛಿನ್ನವಾದ ಹೋಮ. ಏನೇ ಹೀಗೆ ಸಾವಿರಾರು ಜನ ಸೇರಿದ್ದಾರೆ. ಗಂಗಾ ನದಿಯ ತೀರದಲ್ಲಿ ಕಾವಿ ಕಾಷಾಯಾಂಬರದ ಬಟ್ಟೆಗಳನ್ನು ಬಿಟ್ರೆ, ಚುಟ್ಟು ಶನಿವಾರ ಬಿಟ್ರೆ ಇನ್ನೇನು ಕಾಣುತ್ತಾ ಇದೆ. ಏನು ಬೆಣ್ಣೆ ತುಪ್ಪ ಎಣ್ಣೆಗಳನ್ನು ತಂದು ತಂದು ಕಾಷ್ಟಗಳನ್ನು ಸುರಿಯುತ್ತಾ ಇದ್ದಾರೆ. ಓಂ ಪೂರ್ವ ದಿಗ್ಬಂಧಯ ಇಂದ್ರಯೇ ಸ್ವಾಹ. ಏನು ಹವಿಸ್ಕೊಡ್ತಾ ಇದ್ದಾರೆ. ಏನ್ ಜೋರಾದ ಹೊಗೆ. ಆ ಋಷಿ ಮುನಿಗಳು ಮಾಡುತ್ತಿರುವ ಹೋಮದ ಧೂಮ ಹೊಗೆ ಎಲ್ಲಿಗೆ ಬರ್ತಾ ಇದೆ? ಬ್ರಹ್ಮಾಂಡವನ್ನೆಲ್ಲವನ್ನ ಬಳಸಿ ಅಮರರು ತುಂಬಿರುವ ದಿವ್ಯ ಅಮರಾವತಿಯ ನಗರದ ದೇವೇಂದ್ರನ 1000 ಕಂಬದ ವಜ್ರ ಕಂಬಗಳ ಸಭಾಮಂಟಪಕ್ಕೆ ಢಮ್ಮ ನೋಡಿ. ಅಲ್ಲೆಲ್ಲೋ ಮಾಡ್ತಾ ಇರೋ ಹೋಮ ಹೊಗೆ ಇಲ್ಲಿ ತನಕ ಬರ್ತಾ ಇದೆ. ದೇವೇಂದ್ರ ನೋಡ್ತಾ ಇದ್ದಾನೆ, ಕಣ್ಣೆಲ್ಲ ಉರಿತಾ ಇದೆ. ಇದೇನ್ರಿ ಆಯ್ತು? ಅಲ್ರಿ, ದೇವಲೋಕಕ್ಕೆ ಏನಾದ್ರು ಬೆಂಕಿ ಗಿಂಕಿ ಬೀಳ್ತಾ? ನಾರದರಲ್ಲೇ ಇದ್ರು. ನಾರಾಯಣ ನಾರಾಯಣ ಅಂದ್ರೆ ನೀನೇ ಮಾತಾಡ್ಕೊಳ್ಬೇಡ, ನನ್ನನ್ನು ಕೇಳಯ್ಯ. ಗುರುಗಳೇ ಏನಾಯ್ತು? ಅಗ್ನಿಗೆ ಎಲ್ಲೂ ಊಟ ಮಾಡೋಕ್ ಸಿಗದೆ ದೇವಲೋಕ ಏನಾದ್ರು ಸುಡ್ತಾ ಇದ್ದಾನೆಯೋ? ಇಲ್ಲಪ್ಪ, ಭೂಲೋಕದಲ್ಲಿ ಯಾರು ಹೋಮವನ್ನ ಮಾಡ್ತಾ ಇದ್ದಾರೆ, ಹೋಮದ ಹೊಗೆ ಇಲ್ಲಿ ತನಕ ಬರ್ತಾ ಇದೆ. ಬಲೆ 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 ಬಲೆ, ಪರವಾಗಿಲ್ವಲ್ರಿ? ಕಲಿಯುಗದಲ್ಲಿ ಇನ್ನು ಹೋಮ ಧೂಮ ಧರ್ಮ ಕರ್ಮ ಉಳ್ಕೊಂಡಿದೆಯಲ್ಲ ಗುರುಗಳೇ. ಯಾವ ದೇವರ ಪ್ರೀತ್ಯರ್ಥವಾಗಿ ಮಾಡ್ತಾ ಇದ್ದಾರೆ ಕಲಿಯುಗದಲ್ಲಿ ಹೋಮ? ಯಾರು ಮಾಡ್ತಾ ಇರೋದು? ಎಲ್ಲಿ ಮಾಡ್ತಾ ಇರೋದು? ಯಾಕೆ ಮಾಡ್ತಾ ಇರೋದು? ಎಷ್ಟು ದಿನದಿಂದ ಮಾಡ್ತಾ ಇರೋದು? ಎಷ್ಟು ದಿನಕ್ಕೆ ಮುಗಿಯೋದು? ಹಾಗೆಲ್ಲ ಒಂದಿನ 2 ದಿನದ ಹೋಮ ಅಲ್ಲ, ವರ್ಷಾಂತರಗಟ್ಲೆ ಹೋಮ. ಇವತ್ತಿಗೂ ನೀವು ಶ್ರೀರಂಗಪಟ್ಟಣಕ್ಕೆ ಬನ್ನಿ, ಪಕ್ಕದಲ್ಲಿ ಬೆಳಗೋಳ ಅನ್ನೋ ಗ್ರಾಮ ಇದೆ. ಕಾವೇರಿ ನದಿ ತೀರದಲ್ಲಿ ತಮಿಳ್ನಾಡಿನಿಂದ ಒಂದಷ್ಟು ಕುಟುಂಬ ಬಂದು ವಿಶ್ವಶಾಂತಿ ನರಸಿಂಹ ಕ್ಷೇತ್ರ ಅಂತ ಮಾಡಿಕೊಂಡಿದ್ದಾರೆ. 12 ವರ್ಷಗಳ ಕಾಲ ಸತತವಾದ ಪ್ರತಿನಿತ್ಯ ಯಾಗ ನಡೆಯುತ್ತಾ ಇದೆ. ಅವ್ರೇನ್ ಅವ್ರ ಲಾಭಕ್ಕೆ ಮಾಡ್ಕೊಳ್ತಾ ಇಲ್ಲ. ಲೋಕ ಸಮಸ್ತ ಸರ್ವ ಜನಾಗ ಸುಖಿನೋ ಭವಂತು. ಇಡೀ ಜಗತ್ತಿನ ಜನ ಎಲ್ಲ ಸುಖವಾಗಿರ್ಲಿ. ಈ ಮೊಬೈಲ್ ಎಲ್ಲ ಬಂದು ಬರಬಾರದೇ ಇರೋ ಆಪ್ ಎಲ್ಲ ಬಂದು ಮನೆಯೆಲ್ಲ ಹಾಳಾಯ್ತವಲ್ಲ, ಇವೆಲ್ಲ ದೂರ ಆಗ್ಲಿ. ಅಯ್ಯೋ, ಓದ್ಕೋ ಕೂತ್ಕೋ ಅಂದ್ರೆ ಅವ್ವ ನಿದ್ ಬತ್ತಾದೆ ಅಂತ ವೈಕ್ಳು. ಅದೇ ರಗ್ಗ ಹೊಸ್ಕ ಮನಿಕೋ ಅಂದ್ರೆ ರಗ್ಗ ಹೊಸ್ಕೊಂಡು ಒಳಕೆ ಮಿಣಿಕೆ 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 ಅಂತ ನೋಡ್ತಾರೆ. ಒಟ್ನಲ್ಲಿ ಮೊಬೈಲ್ಗೆ ಎಬ್ಬೆಟ್ ಮಡಗಿ 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 ರೇಷನ್ ಅಂಗಡಿಲಿ ಎಬ್ಬೆಟ್ ಬತ್ತಾ ಇಲ್ಲ ಅಕ್ಕಿ ತಗೋಕೆ. ಅಲ್ಲಿ ಜಗಳ, ಎಬ್ಬೆಟ್ಟಿಲ್ಲ ಎಬ್ಬೆಟ್ಟಿಲ್ಲ ಎಬ್ಬೆಟ್ಟಿಲ್ಲ. ಏನ್ ಹೇಳಿ? ಸಾಕು ಬಿಡಿ, ಹಾಕಿದೀವಲ್ಲ, ಏನ್ ತೊಂದ್ರೆ ಇಲ್ಲ. ಸಂತೋಷ. ನನ್ ಮದುವೆಲ್ಲೂ ಹಾಕೊಳಕ್ ಆಗಿರ್ಲಿಲ್ಲ, ಕರೋನದ ಮದುವೆ. ಹೆಣ್ಣು ಬಂದದ್ದೇ ದೊಡ್ಡದು. 6:30 ಮುಹೂರ್ತ ಮಡಗ್ಬಿಟ್ಟು ಹೆಣ್ಣು ಬಂದಾಗ 10:15 ಆಗಿತ್ತು. ಎಲ್ಲ ಊರಲ್ಲೂ ಹಳ್ಳ ತೋಟ ಮಡಗ್ಬಿಟ್ಟು ಅವ್ರು ಎತ್ತಿನ ಕರ್ಕ ಬಂದಿರಿ. ಇರ್ಲಿ, ಇವತ್ತೇನೋ ಯೋಗ. ಅಯ್ಯೋ ಇರ್ಲಿ ಇರ್ಲಿ, ಶ್ರೀನಿವಾಸನ ಯೋಗ. ಹಾಗಾಗಿ ನಾರದರು ಯೋಚನೆ ಮಾಡ್ತಾ ಇದ್ದಾರೆ. ನೀನೇನು ಯೋಚನೆ ಮಾಡಬೇಡ ದೇವೇಂದ್ರ, ಇದು ಯಾರು ಮಾಡ್ತಾ ಇರೋದು, ಯಾಕೆ ಮಾಡ್ತಾ ಇರೋದು ವಿಚಾರಿಸ್ಕೊಂಡು ಬರ್ತೀನಿ ಅಂತ ನಾರದರು ಶ್ರುತಿ 2ರ ಹಿಂದೂಸ್ತಾನಿ ಕಾಪಿಯಲ್ಲಿ ಬರ್ತಾ ಇದ್ದಾರೆ. ನೋಡಿ, ನಾರದರು ಹೋಗ್ತಾವ ಬರ್ತಾರೆ, ಅವರೆಲ್ಲೂ 10ವರೆಗೆ ತೀರೋಯ್ತು ಕತೆ. ಬರ್ಲಿ ಬರ್ಲಿ, ತೊಂದ್ರೆ ಏನಿಲ್ಲ. ನಾರದರು ಬರ್ತಾ ಇದ್ದಾರೆ ಭೂಲೋಕಕ್ಕೆ. ಯಾವ ರೀತಿ? ನಾರದರು ಅಂದ್ರೆ ಅಲ್ಲಿ ನಾರಾಯಣನ ಧ್ಯಾನ. ನಾರದ ನಾರ ಅಂದ್ರೆ ಜ್ಞಾನ, ದದಾತಿ ಅಂದ್ರೆ ಕೊಡವನು, ಜಗತ್ತಿಗೆ ಜ್ಞಾನವನ್ನ ಕೊಡೋರು ನಾರದರು. ನಾರಾಯಣನೆಂಬ ನಾಮದ ಬೀಜವ ನಾರದ ಬಿತ್ತಿದನು ಧರೆಯೊಳಗೆ. ಮೊಟ್ಟ ಮೊದಲು ಹರಿಕತೆ ಮಾಡಿದವ್ರು ಯಾರು? ನಾರದರೇ. ಅವ್ರಿಗೆ ಯಾವ ಮೈಕೂ ಇಲ್ಲ, ಎಕೋನೂ ಇಲ್ಲ, ಬರೀ ಒಂದು ತಾಳ ಒಂದು ತಂಬೂರು ಇಟ್ಕೊಂಡು ಊರೂರು ತಿರುಗಿ ಭಗವಂತನ ಹೆಸರು ಎಂಬ ನಾಮದ ಬೀಜವನ್ನ ಬಿತ್ತನೆ ಮಾಡಿಬಿಟ್ರು. ಅಂತ ನಾರದರು ಬರ್ತಾ ಇದ್ದಾರೆ. ಮಹತಿ ಎಂಬ ವೀಣೆಯನ್ನು ಮೀಟುತ್ತಾ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ಯಾವ ರೀತಿಯಾಗಿ ನಾರಾಯಣ 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 ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ ಕಮಲ ರಮಣ
ನಾಟಕಕ್ಕೆ ನೀ ಸೂತ್ರಧಾರಿ, ನಿನ್ನ ಗುಣಗಾನವನೆ ಮಾಡುವವನು ನಾನಿನ್ನ ಪಾತ್ರಧಾರಿ. ನಾ ಬರಿಯ ವೀಣೆ ವೈಣಿಕನು ನೀನು, ನೀನು ನುಡಿಸಿದಂತೆ ನುಡಿಯುವೆ ನಯ್ಯ ನಾನು. ಸ್ವಾಮಿ ನುಡಿಯುವೆ ನಯ್ಯ ನಾನು. ನಾರಾಯಣ 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 ನಾರಾಯಣ. ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಕ್ತರ ಹೃದಯದಿ ನಲಿದಾಡಿ. ನಾರಾಯಣ ನಾರಾಯಣ ಗೋವಿಂದ ಚನ್ನಕೇಶವ. ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಕ್ತರ ಹೃದಯದಿ ನಲಿದಾಡಿ. ಕರೆದರೆ ಬರುವ ಅಭಯವ ಕೊಡುವ ನಾರಾಯಣ 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 ಅಂತ ಹೇಳಿ ನಾರಾಯಣನ ಗುಣಗಾನವನ್ನು ಮಾಡಿಕೊಂಡು ನಾರದರು ನೇರವಾಗಿ ಬಂದು. ನಾರದಿಲ್ಲದೆ ಇರುವ ಕಥೆಯೇ ಇಲ್ಲ, ನಾಟಕವೇ ಇಲ್ಲ. ಅವರಿರಬೇಕು ಲೋಕ ಕಲ್ಯಾಣಕ್ಕೆ, ಲೋಕಶಾಂತಿಗೆ, ವಿಶ್ವಶಾಂತಿಗೆ. ಆದ್ರೆ ಈಗ ಇತ್ತೀಚಿನ ಜನಗಳು ನಾರದರು ಅಂದ್ರೆ ಅವ್ರ ಹೆಸರು ಕೇಳಿದ್ರೆ ಒಂಥರ ಅಡ್ಡೆ ಹೆಸರು ಮಡಗ್ಬಿಟ್ಟವ್ರೆ. FM ಫಿಟ್ಟಿಂಗ್ ಮಾಸ್ಟರ್ ಅಂತಲ್ಲ, ಇಲ್ಲ ಹಂಗೆ ಈ ಮನೆಯಿಂದ ಆ ಮನೆಗೆ, ಅಲ್ಲಿಂದ ಇಲ್ಲಿಗೆ ತಂದಾಕುವಂತ ಗಂಗಣ್ಣನಂತ ಕೆಲಸ ಮಾಡಿದವ್ರಿಗೆ ಅಂತ ಹೆಸರೇ ಮನಮರುಕರು, ನಾರದರು. ಬಂದ್ರು, ಊರಿಗೊಬ್ರೋ ಇಬ್ರೋ ಇರ್ತಿದ್ರು. ಪಂಚಾಯತಿ ಎಲೆಕ್ಷನ್ ಒಂದೆಡ್ಗೆ ಬೀದಿ ಬೀದಿಗೆ ಒಬ್ಬೊಬ್ರು ಆಗೋಯ್ತಾರೆ. ಈಗೇನಪ್ಪ ಏಪ್ರಿಲ್ಗೆ ಬರೀ ಅನೌನ್ಸ್ಮೆಂಟ್ ಆಗ್ಬಿಟ್ಟದೆ. ಅಯ್ಯೋ ಅಯ್ಯೋ ಅಯ್ಯೋ, ಬಹಳ ಕಷ್ಟ ಬಹಳ ಕಷ್ಟ. ನಾರದರು ನೇರವಾಗಿ ಬಂದ ತಕ್ಷಣವೇ ಎಲ್ಲ ಕುಳಿತಿದ್ದವರು ಮೇಲಕ್ಕೆದ್ದು, ಬನ್ನಿ ಗುರುಗಳೇ ಬನ್ನಿ ಗುರುಗಳೇ, ಬ್ರಹ್ಮಪುತ್ರನೇ ಸ್ವಾಗತ ಸುಸ್ವಾಗತ ಅಂದ್ರೆ ದರ್ಭಾಸನದ ಮೇಲೆ ಕುಳಿತುಕೊಂಡಿದ್ದಾನೆ ಭೃಗು ಮಹರ್ಷಿ. ಬಾ ನಾರದ, ಹೀಗೆ ಬಾ. ನಾರದರಂದ್ರು ಇವನ್ಗೇನ್ ಬಂತಪ್ಪ ಕೇಡಗಾಲ? ಅಲ್ಲ, ಅತ್ರಿ, ಜಮದಗ್ನಿ, ಜಾಬಾಲಿ, ವಿಶ್ವಾಮಿತ್ರ, ವಸಿಷ್ಠ, ಗೌತಮ ಇವರೆಲ್ಲರೂ ಎದ್ದು ನಿಂತ್ಕೊಂಡು ಕಾಶ್ಯಪರೆಲ್ಲ ಕೈ ಮುಗಿದು ಬನ್ನಿ ಗುರುಗಳೇ ಈಗ ಬಂದ್ರ ಈ ಕಡೆಗೆ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಅಂತ ಇದ್ರೆ, ಈ ಭೃಗು ಮಹರ್ಷಿ ದುರಾಂಕಾರದಿಂದ ಕೂತ್ಕೊಂಡು ಬಾ ನಾರದ. ನನಗೇನ್ ಮರ್ಯಾದಿನೇ ಇಲ್ವ ಈ ಜಗತ್ತಿನಲ್ಲಿ? ಏನಾಯ್ತು ಇವನಿಗೆ ಅಂತ ಕಣ್ಮುಚ್ಚಿ ನೋಡ್ತಾ ಇದ್ದಾರೆ. ನಾರದರಿಗೆ ತಿಳಿಯಿತು, ಭೃಗು ಮಹರ್ಷಿಗೆ ನಾನು ಎನ್ನುವ ದುರಹಂಕಾರ ಬಂದಿದೆ. ಕರೋನಾ 5ನೇ ಅಲೆ ಬರ್ಲಿ 10ನೇ ಅಲೆ ಬರ್ಲಿ ತೊಂದರೆ ಏನಿಲ್ಲ, ಈ ನಾನು ಅನ್ನೋ ಅಲೆ ಬಂದ್ಬಿಟ್ರೆ ಯಾರನ್ನೂ ಬಿಡುದಿಲ್ಲ. ನಮ್ಮೂರಲ್ಲೊಬ್ಬ ಇದ್ದ ಮಂಡ್ಯದಲ್ಲಿ, ನಾನು ಇವಂದೇನು ಅಂದ್ರೆ ನನಗಿಂತ ಓದಿರೋರಿಲ್ಲ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ಪುರುಷತ್ತಾಗಿದ್ದ ಡಿಗ್ರಿ ಮಾಡ್ಕೊಬಿಟ್ಟವನು, 5-6 ಡಿಗ್ರಿ. ಏನು ಏಕ ಜೋಬನ್ ತುಂಬಾ 10 ರೂಪಾಯಿ ಕಾಯಿನ ಏಕ ಪಿನ್ನಾಕಿ ಜೋಡಿಸ್ಕೊಬಿಟ್ಟವನು. ಎಂಥದ ಮೆಡಲ್ ಪದಕ ಅಂತಾರಲ್ಲಪ್ಪ. ಇವನೇನ್ ಮಾಡ್ಬಿಟ್ಟವನೆ, ಬಸ್ ಹತ್ಬಿಟ್ಟ ಬೆಂಗಳೂರಿಗೆ ಹೋಗ್ಬೇಕು ಅಂತ. ಮದ್ದೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ನಿಂತಿತ್ತು. ಒಬ್ಬ ಮುದುಕಪ್ಪ ಕೈಯಲ್ಲಿ 2 ನಾಟಿ ಕೋಳಿ ಹಿಡ್ಕೊಂಡು ಮಗಳ ಮನೆಗೆ ಹೋಗ್ಬೇಕೇನೋ ರಾಮನಗರಕ್ಕೆ ಬಂದ್ ಪಕ್ಕದಲ್ಲಿ ಕೂತ್ಕೊಬಿಟ್ಟ. ಮೇಲಿನ ಕೆಳಗೆ ನೋಡ್ತಾನೆ ಇವನು, ಅರಯ್ಯ ನೀನು ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದೀಯಾ? ಯಾಕೆ ಸ್ವಾಮಿ ಕೂತ್ಕೋಬಾರ್ದ? ನಾನು ಯಾರು ಗೊತ್ತಾ? ಮೈಸೂರು ಕಾಲೇಜಲ್ಲಿ ಪ್ರೊಫೆಸರು ನಾನು.
ತಿಂಗಳಿಗೆ 5 ಲಕ್ಷ ರೂಪಾಯಿ ಸಂಬಳ ನನಗೆ. ಅಯ್ಯೋ ಅಯ್ಯೋ ಅಯ್ಯೋ, ನಾನು ಓದದೇ ಇರೋ ಪುಸ್ತಕ ಇಲ್ಲ, ನಾನು ಓದದೇ ಇರೋ ತಿಳ್ಕೊಳ್ಳದೇ ಇರೋ ವಿಷಯ ಇಲ್ಲ. ಯು ನೋ ಜನರಲ್ ನಾಲೆಡ್ಜ್ ಅನ್ಎಜುಕೇಟೆಡ್ ಪೀಪಲ್ಸ್. ಸುಮ್ನಿರಿ ಸ್ವಾಮಿ, ಅದೇನೇನೋ ಬೈಬೇಡಿ. ನಾನು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡು. ತಾಕತ್ತಿದ ಮುದ್ಕಪ್ಪ ನಿನಗೆ? ಕೇಳಿ ಸ್ವಾಮಿ, ಅದೇನು ಕೇಳಿ. ಸೋತು ಬಿಟ್ರೆ ಏನು ಕೊಟ್ಟಿಗೆ? ಸೋತು ಬಿಟ್ರೆ 100 ರೂಪಾಯಿ ಇದೆ, ನಿಮಗೆ ಕೊಟ್ಟು ಬಿಡ್ತೀನಿ. ಆಯ್ತು, ಹಂಗೆ ಮಾಡು ಸ್ವಾಮಿ. ಏನು ನಾನ್ ಪ್ರಶ್ನೆ ಕೇಳಿ ನೀವು ಸೋತ್ ಬಿಟ್ರೆ ಏನ್ ಮಾಡಿರಿ? ನಾನ್ ಸೋಲದ? ನಾನು ಓದ್ದೇ ಇರೋ ಪುಸ್ತಕನೇ ಇಲ್ಲ. ಒಂದು ವೇಳೆ ನಾನ್ ಸೋತ್ ಬಿಟ್ರೆ ನಿನ್ನ ಮುಂದೆ 1000 ರೂಪಾಯಿ ಕೊಡ್ತೀನಿ ಅಂತ. ಇಬ್ರು ಮಾತಾಡ್ಕೊಂಡ್ರು. ಮದ್ದೂರಿಂದ ಬಸ್ ಕಡೀತಾ ಇದೆ, ಮುದ್ಕಪ್ಪ ಅಂದ. ನಾನೇ ಪ್ರಶ್ನೆ ಕೇಳ್ತೀನಿ ಫಸ್ಟ್. ಕೇಳಿ, ಅದೇನ್ ಕೇಳಿ. ಏನಿಲ್ಲ, 4 ತಲೆ 8 ಕೈ 16 ಕಾಲು ಯಾವ ಪ್ರಾಣಿಗವೆ ಮೊದ್ಲು ಹೇಳಿ ಅಂತ. ಡಿಗ್ರಿ ಓದಿರೋ ನಮ್ಗೆ ತಲೆಯ ಕೆಟ್ಟೋಯ್ತು. ಅಯ್ಯಯ್ಯಪ್ಪ, ಹೋಗಿ ಹೋಗಿ ಹಳೆ ಹುಲಿ ಕೇಳಕ್ಬಿಟ್ನಲ್ಲಪ್ಪ. 4 ತಲೆ 8 ಕೈ 16 ಕಾಲು ಯಾವ ಪ್ರಾಣಿಗಿದೆ? ಈಗೇನ್ರಿ ಮೊಬೈಲಲ್ಲೆಲ್ಲ ಸಿಗ್ತದೆ. ಗೂಗಲ್ ಆಂಟಿ ಹತ್ರಕ್ಕೆ ಹೋಗಿ ಕೇಳ್ದ, ಆಂಟಿ ಹೇಳಿ ಪ್ಲೀಸ್, 4 ತಲೆ 8 ಕೈ 16 ಕಾಲು. ಅತ್ತಿನ ಗೂಗಲ್ ಅಕ್ಕ ಬೈತಾವಳೆ, ಪ್ರಶ್ನೆ ತಪ್ಪಾಗದೆ ಸರಿಯಾಗಿ ಕೇಳಿ, ಪ್ರಶ್ನೆ ತಪ್ಪಾಗದೆ ಸರಿಯಾಗಿ ಕೇಳಿ. ಚನ್ನಪಟ್ಟಣನು ಬಿಟ್ಟು ಬಂದ್ಬಿಡ್ತು. ರಾಮನಗರದಲ್ಲಿ ಬೇರೆ ಮುದ್ಕಪ್ಪ ಹೇಳಿಬೇಕು. ಹಲೋ, ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಟೆಲ್ ಮಿ ದಿ ಆನ್ಸರ್ ಅಂತ ನೀವ ಬೇರೆ. ಪರವಾಗಿಲ್ಲ, ಮುದ್ಕಪ್ಪನು ಇಂಗ್ಲೀಷ್ ಕಲ್ತ್ಕೊಂಡವನಲ್ಲಪ್ಪ. ಈಗೇನ್ರಿ ಮೊಬೈಲಲ್ಲಿ ಎಲ್ಲರೂ ಕಲ್ತ್ಕೊಂಡವ್ರೆ. ತಡ್ರಿ ತಾತ, ಇನ್ನೂ ಒಂದು ನೋಡ್ಬಿಡಮ್ಮ. ಫೋನ್ ಮಾಡ್ದ, ಇವ್ರಂಗೆ ಓದಿರೋರಿಗೆ. ಹಲೋ ಹೇಳಿ ಸರ್. ಅದೇ ಏನಿಲ್ಲ ಮೇಡಮ್ ಅವರೇ, ನಿಮ್ದು ಜುವಾಲಜಿ ಅಲ್ವಾ, ಬಾಟ್ನಿ ಡಿಪಾರ್ಟ್ಮೆಂಟು. ಇಲ್ಲಿ ಯಾರೋ ನಿಮ್ಮ ಡಿಪಾರ್ಟ್ಮೆಂಟ್ ಒಂದು ಪ್ರಶ್ನೆ ಕೇಳವ್ರೆ. 4 ತಲೆ 8 ಕೈ 16 ಕಾಲು ಯಾವ ಪ್ರಾಣಿಗಿದ್ದದು ಹೇಳಿ ಅಂತ. ಆವಮ್ಮ, ಅಯ್ಯೋ ಕಾಲೇಜಲ್ಲಿ ಇದ್ದಾಗ್ಲೂ ನೆಮ್ಮದಿಯಾಗಿರೋಕ್ ಬಿಡುದಿಲ್ಲ. ಭಾನುವಾರ ನೆಮ್ಮದಿಯಾಗಿ ಮನೆ ಕತ್ತೀನಿ. ಯಾಕಯ್ಯ ತಳ್ತಿದ್ಲಿ ಇವತ್ತಂತೆ ಮಡ್ಗು ಫೋನ್ನ ಸ್ವಿಚ್ ಆಫ್ ಮಾಡು. ಇವನು ತಲೆ ಕೆಟ್ಟೋಯ್ತು. ಹೋಗಿ ಹೋಗಿ ತಾತಪ್ಪನ ಕೈಲಿ ಸಿಗಾಕಬಿಟ್ನಲ್ಲಪ್ಪ. ಅಪ್ಪ ತಗೋ ಅಂತೇಳಿ ಪರ್ಸ ತೆಗ್ದದೆ. 100 ರೂಪಾಯಿ 50 ನೋಟ್ ಎಣಿಸಿ ತಾತನ ಕೈಲಿ ಕೊಟ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲೇ ಬಿದ್ದುಬಿಟ್ಟ, ಬಸ್ ಒಳಗೆ ಕಾಲಿಗೆ. ಅಥೋ ನಾನೇ ಓದಿದವನು ಅಂತ ಮೆರೆದಾಡ್ತಾ ಇದ್ದೆ. ಒಂದು ಪ್ರಶ್ನೆ ನನ್ನ ಮಾನ ಮರ್ಯಾದೆ ನನ್ನ ಅದೇನೇ ಹರಾಜೆ ಹಾಕ್ಬಿಟ್ಟಲ್ಲ. ತಗೋ 1000 ರೂಪಾಯಿ. ಪಕ್ಕದಲ್ಲಿ ಕೂತ್ಕೊಂಡ, ಮಕ ಎಲ್ಲ ಏನೊಳ್ಳೆ ಹಳ್ಳೆಣ್ಣೆ ಕುಡ್ದವನಂಗೆ ಆಗೋದು. ಇವನ್ ಕೇಳ್ದ, ತಾತ ಏನ್ ಸಾರ್? ನಾನ್ ಪ್ರಶ್ನೆ ಕೇಳಬೇಕು. ಇನ್ನೇನ್ ಬಂದ್ಬಿಡ್ತದೆ, ನನ್ನ ಮಗಳ ಮನೆ ರಾಮನಗರದಲ್ಲಿ ಇಳ್ಕೋಬೇಕು. ಇನ್ನು 5 ನಿಮಿಷ ಇರೋದು, ಬೇಕು ಕೇಳ್ಬಿಡಿ. ನಾನ್ ಪ್ರಶ್ನೆ ಕೇಳಿ ನೀವು ಸೋತಿದ್ದೀರಿ. ಈಗ ಧರ್ಮ ನಿಮ್ ಲೆಕ್ಕ. ಈಗ ನೀವು ಕೇಳ್ಬೇಕು, ಕೇಳಿ. ಅದೇನ್ ಕೇಳ್ತಿರೋ ಕೇಳಿ. ಏನಿಲ್ಲ ತಾತ, ನಿನ್ ಪ್ರಶ್ನೆ ನಿಮಗೆ ಕೇಳ್ತೀನಿ. 4 ತಲೆ 8 ಕೈ 16 ಕಾಲು ಯಾವ ಪ್ರಾಣಿಗಿದೆ ಅದು ಹೇಳ್ಬಿಡು. ಅಷ್ಟೊತ್ತು ಕಂಡಕ್ಟರ್ ಶಿಳ್ಳೆ ಹೊಡೆದ. ರಾಮನಗರ ಬತ್ತು, ಅದು ಯಾರು ಇಳ್ಕೊಳ್ರಿ. ಈ ಪುಣ್ಯಾತ್ಮ ಎದ್ದು ಮ್ಯಾಕ್ ಕೂತ್ಕೊಂಡು, ಸ್ವಾಮಿ ನನಗೂ ಗೊತ್ತಿಲ್ಲಕ್ಕಂತ ತಕೊಳ್ಳಿ ಅಂತ ಕೈಲಿ 100 ರೂಪಾಯಿ ಕೊಟ್ಬಿಟ್ಟು ಈಚ್ಕೊಡ್ದು. ಕೂತುತ್ತವೆ 900 ರೂಪಾಯಿ ಸಂಪಾದನೆ ಮಾಡ್ಕೊಂಡ. ಆರೆ ತಕ್ಕ ಅಗಿಗೂ ಹೋಲಿಲ್ಲ, ಗುದ್ಲಿ ತಕ್ಕ ಕೆಲಸ ಮಾಡೋಕ್ಕೂ ಹೋಲಿಲ್ಲ. ಹಾಗಾಗಿ ನಾನು ನನ್ನದು ನನ್ನಿಂದ ಅನ್ನೋ ದುರಹಂಕಾರ ಬಂದ್ರೆ ದೇವರು ಖಂಡಿತವಾಗಿ ನಮ್ ಕೈ ಬಿಡ್ತಾನೆ. ಚನ್ನಕೇಶವ ಎಲ್ಲಿ ತನಕ ಕೈ ಹಿಡಿತಾನೆ? ಎಲ್ಲಾ ನಿಂದೆ ಅನ್ನೋ ತನಕ ಕೈ ಹಿಡ್ದಿರ್ತಾನೆ. ಯಾವಾಗ ಇದು ನಾನು ಮಾಡಿದ್ದು ಅಂತ ಬಂತೋ, ಈ ಜಾಗದಲ್ಲಿ ನಾವಿನ್ನಿರಂಗಿಲ್ಲ, ನಾವು ನಡೆಯ ಲಕ್ಷ್ಮಿ ಅಂತ ಗಂಡ ಇಡ್ತೀರಿ, ಇಬ್ರು ಜಾಗ ಖಾಲಿ ಮಾಡ್ಬಿಡ್ತಾರೆ. ಹಾಗಾಗಿ ಭೃಗು ಮಹರ್ಷಿಯನ್ನು ನೋಡಿದ್ದಾರೆ ನಾರದರು. ಭೃಗು ಮಹರ್ಷಿ ನಾನು ಅಂತ ಮೆರೀತಾ ಇದೆಯಾ? ಯಾಕೆ ಅವನಿಗೆ ದುರಹಂಕಾರ? ನಮಗೆ ನಿಮ್ಗೆ ಮುಖದ ಮೇಲೆ 2 ಕಣ್ಣಿದ್ರೆ, ಈ ಭೃಗು ಮಹರ್ಷಿಗೆ ಬಲಪಾದದ ಕೆಳಗೊಂದು ಕಣ್ಣಿತ್ತು, ದುರಹಂಕಾರದ ಕಣ್ಣು. ಅದಕ್ಕೆ ಅವನಿಗೆ ನಾನು ಅನ್ನೋ ದುರಹಂಕಾರ. ನನ್ನ ಮುಂದೆ ಇನ್ನು ಯಾರಿಲ್ಲ, ನಾನೇ ದೊಡ್ಡವನು. ನಾರದರಂದ್ರು, ಹೇಗೂ ಬರೋದು ಬಂದಿದ್ದೀನಿ, ಆ ಕಣ್ಣಿಗೊಂದು ಗತಿ ಕಾಣಿಸ್ಬಿಟ್ಟೆ ಹೋಗ್ಬೇಕು. ಯಾರಿಗ್ ಮಾಡ್ತಾ ಇದ್ದೀರಪ್ಪ ಈ ಹೋಮ? ನಾವಾ? ಯಾರಿಗ್ ಮಾಡ್ತಾ ಇದೀವ? ಯಾರಿಗ್ರಿ? ಅವ್ರವ್ರೇ ಮಾತಾಡೋ. ಯಾರಿಗ್ ಮಾಡ್ತಾವೆ ಅನ್ನೋದೇ ಗೊತ್ತಿರೋ ಶುರು ಮಾಡಿದ್ವಿ. ಇವತ್ತು ಕೇಳಿ ಪುರೋಹಿತ್ರನ್ನ ಯಾವ್ಯಾವ ಹೋಮ ಮಾಡಿದ್ವಿ? ರಕ್ಷೋಗ್ನ ಹೋಮ ಮಾಡಿದ್ವಿ, ನವಗ್ರಹ ಶಾಂತಿ ಮಾಡಿದ್ವಿ, ಗಣಪತಿ ಹೋಮ ಮಾಡಿದೀವಿ, ದುರ್ಗಾ ಹೋಮ ಮಾಡಿದೀವಿ, ಶ್ರೀ ಸೂಕ್ತ ಆಯ್ತು, ಪುರುಷ ಸೂಕ್ತ ಆಯ್ತು, ನಾರಾಯಣ ಗಜೇಂದ್ರ ಯಾವ್ದೋ ದೇವ್ರಿಗೆ ಸಮರ್ಪಣೆ ಆಗೋದು ಯಾವ್ಯಾವ್ದು ಬೇಕೋ ಎಲ್ಲ ಮಾಡವ್ರೆ. ಇವ್ರಿಗೆ ಯಾರಿಗೂ ಗೊತ್ತಿಲ್ಲ, ದೊಡ್ಡವರೆಲ್ಲ ಮಾಡ್ತಾವ್ರೆ. ಏನ್ ಮಾಡೋದು ಈಗ? ಯಾರು ಕೊಡೋದು? ನಾರದ್ರೆ ನೀವೇ ಹೇಳ್ಬಿಡಿ, ಬರೋದ್ ಬಂದಿದೆ. ಏನಿಲ್ಲಪ್ಪ, ಜಗತ್ನಲ್ಲಿ ದೊಡ್ಡವರು ಅಂತ 3 ಜನ ಅವ್ರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಸೃಷ್ಟಿಗೆ ಬ್ರಹ್ಮ, ಸ್ಥಿತಿಗೆ ವಿಷ್ಣು, ಲಯಕ್ಕೆ ರುದ್ರ. ಈ 3 ಜನದಲ್ಲಿ ಯಾರಿಗಾದ್ರೂ ನೀವು ಮಾಡ್ತಾ ಇರೋ ಹೋಮದ ಫಲ ಕೊಟ್ಬಿಡಿ. ಹಾಗೆ ಮಾಡ್ಬೇಕಣ್ಣ. ಗುರುಗಳು ಹೇಳ್ದಂಗೆ ಈಗ ಬ್ರಹ್ಮನು ಕೊಡೋದೆ ಬೇಡ ಬೇಡ ಬೇಡ. ಬ್ರಹ್ಮ ಏನ್ರಿ ಸುಮ್ಮನೆ ಕೂತ್ಕೊಂಡು ಕೀಚ್ಬಿಟ್ಟು ಕಳಿಸ್ಬಿಡ್ತಾನೆ. ಬ್ರಹ್ಮಂಗ್ ಬೇಡ. ಮತ್ತೆ ನಾರಾಯಣನ ಕೊಡೋಣ. ನಾರಾಯಣನಿಗೆ ಬೇಡ. ಅವನೇನ್ರಿ ಯಾವಾಗ್ಲೂ ಮನೆಗೆ ಇರ್ತಾನೆ ಸುಮ್ಮನೆ ಹೆಂಡತಿ ಜೊತೆಲಿ. ಅವನಿಗೇನ್ ಕೆಲ್ಸ? ರುದ್ರದೇವರು ಕೊಡ ಬೇಡ ಬೇಡ. ಸರಿ ಇಲ್ಲ. ಅಯ್ಯೋ, ಆ ಪುಣ್ಯಾತ್ಮ ಕಂಡು ಬಿಟ್ಬಿಟ್ರೆ ಭೂತ ಪ್ರೇತ ಪಿಶಾಚಿ ಎಲ್ಲ ಬಂದ್ಬಿಡ್ತಾರೆ. ಬೇಡ ಬೇಡ ಬೇಡ.
ಇವರೆಲ್ಲ ಜಗಳ, ಅವರು ಕೊಡುಮ ಇವರು ಕೊಡುಮ, ಇವರು ಕೊಡುಮ ಅವರು ಕೊಡುಮ. ಕಡೆಗೆ ನಾರದರಂದ್ರು, ಯಾಕ್ರೆ ಹೆಂಗ್ ಜಗಳ ಆಡ್ತೀರಾ? ಒಂದ್ ಕೆಲ್ಸ ಮಾಡಿ, ನೀವ್ ಯಾರಾದ್ರೂ ಒಬ್ರೋಗಿ 3 ಜನನು ಪರೀಕ್ಷೆ ಮಾಡಿ, ನಿಮ್ ಪರೀಕ್ಷೆ ಯಾರು ಗೆಲ್ತಾರೋ ಅವ್ರಿಗೆ ಕೊಟ್ಬಿಡಿ ಈ ಹೋಮ. ಅದು ಒಳ್ಳೆ ಉಪಾಯ ಕಣ್ರಿ. ಯಾರು ಹೋಗೋಣ ಪರೀಕ್ಷೆ ಮಾಡೋಕೆ? ಶಿವನ ಕೆಣಕಿ ದರೆಯೊಳಗೆ ಬಾಳಬಲ್ಲವೇ. ಶಿವನನ್ನ ಕೆಣಕಿ ಜಗತ್ತಿನೊಳಗೆ ಬಾಳಲು ಬದುಕಲು ಸಾಧ್ಯವೇ ಗುರುಗಳೇ? ನಮ್ ಕೈಲಾಗೋದಿಲ್ಲಪ್ಪ, ನಾವ್ಯಾರು ಗೆಲ್ಲಲಾರುವೆ. ದೇವತೆಗಳನ್ನು ಪರೀಕ್ಷೆ ಮಾಡೋಕ್ ಆಗಲ್ಲ. ನಾರದರಂತಾರೆ, ನೀವ್ ಯಾರು ಹೋಗಲ್ವಾ? ನಮ್ ಕೈಲಿ ಯಾರ ಕೈಲ್ವಾ ಅಂದ್ರೆ ಗುರುಗಳೇ, ನಮ್ಮಲ್ಲಿ ಯಾರ ಕೈಲುವೆ ತ್ರಿಮೂರ್ತಿಗಳನ್ನು ಪರೀಕ್ಷೆ ಮಾಡೋ ಶಕ್ತಿ ತಾಕತ್ತಿಲ್ಲ. ಯಾಕರಪ್ಪ ಇಲ್ಲ ಅಂತೀರಾ? ಯಾಕಿಲ್ಲ ಅಂತೀರಾ? ಯಾರಿದ್ದಾರೆ? ಅದು ನೋಡಿ ಎತ್ತರದ ಪೀಠದ ಮೇಲೆ ಕುಳಿತಿರುವ ಭೃಗು ಮಹರ್ಷಿಯನ್ನು ನೋಡಿ. ತನ್ ಮಡುಗುಟ್ಟ ಭೃಗು ಮಹರ್ಷಿ ಕಡೆಗೆ, ಅಲ್ಲಿಲ್ವಾ ವಾ ದೊಡ್ಡವರು, ಅವ್ರೇನ್ ಸಾಮಾನ್ಯರೇ? ಅವ್ರ ಹೆಸರು ಕೇಳಿದ್ರೆ ದೇವಲೋಕದಲ್ಲಿ ದೇವತೆಗಳ ಗಡಗಡ ನಡುತ್ತಾರೆ. ಯಾವಾಗ ನಾರದರ ಭೃಗುಗಳನ್ನ ಹೊಗಳು ಬಿಟ್ರೋ ಭೃಗು ಮಹರ್ಷಿ ಇನ್ನೂ ಹಾಕೊಂಡೋದ. ಹೌದು ನಾರದ. ಅದಾರ ಹೆಸರನ್ನ ಕೇಳಿದರೆ ಸಕಲ ದೇವಾನು ದೇವತೆಗಳೆಲ್ಲರೂ ಕೂಡ ಗಡಗಡ ನಡುಗಿ ಅದರಿಗೆ ಅಲ್ಲಾಡಿ ಬೆಂಡಾಗುವರು. ಈ ಭೃಗು ಮಹರ್ಷಿ ಎಂದರೆ ಸಾಮಾನ್ಯ. ನೀನು ಹೂವನ್ನು ನಾನು ಈಗಲೇ ಹೋಗಿ ಅವ್ರನ್ನೆಲ್ಲ ಪರೀಕ್ಷೆ ಮಾಡಿ ಒದ್ದು ಧೂಳಿಪಟ ಮಾಡಿಬಿಡ್ತೀನಿ. ನೀನು ಒದ್ದು ಧೂಳಿಪಟ ಮಾಡಿಯೋ, ನಿನ್ನೆ ಒದ್ದು ಧೂಳಿಪಟ ಮಾಡಾರ ನೋಡುವ. ಹೌದಿರೆಲ್ಲ ಮೆತ್ಮೆತ್ಗೆ ದೊಡ್ತವ್ರು ನೋಡಪ್ಪ. ಅವ್ವ 2 ಫುಲ್ಲು 2 ಆಪು. ಸುಮ್ನೆ ಕೂಸುನ್ನೆಪ್ಪ. ಯಾಕೆ ಇಲ್ಲಿ ಮನಿಕಂದ್ರೆ ತೊಡೆ ಮೇಲೆ ಮನಿಕೋದಿಲ್ವ ಇಕ್ಳು? ಕೇಳಮ ಅಂತಿದ್ದ. ಬೀಗ ಹಾಕಿದನೋ ಇಲ್ವೋ ಅಂತ ಡೌಟ್ ಅವ್ರಿಗೆ. ಈಗ ಹಾಕಿ ಚಿಲ್ಕ ಹಾಕಿ ಗಂಡನ್ ತಟ್ಟೆಗೆ, ಗಂಡನ್ ತಟ್ಟಗೂ ಕೊಡಂಗಿಲ್ಲ ಇವತ್ತೆಲ್ಲ ಇಲ್ಲೇ ವ್ಯವಸ್ಥೆ ಮಾಡ. ಬಿದ್ರೆ ಬಿತ್ಕೋ, ಬೀಳ್ದೆ ಹೋದ್ರೆ ಹಂಗೆ ಕೂತಿರು, ನನಗೇನಾಗಬೇಕು ಅನ್ಬಿಟ್ಟು. ಅಲ್ಲ, ಬರೋರು ಬರ್ತಾರೆ ವಾಪಸ್, ತೊಂದ್ರೆ ಏನಿಲ್ಲ. ಬನ್ನಿ ಅವ ಈ ಕಡೆ ಬನ್ನಿ, ಮಧ್ಯದಲ್ಲಿ ಜಾಗ ಅದೇ ಬನ್ನಿ. ಹಾಗಾಗಿ ಭೃಗು ಮಹರ್ಷಿಗಳನ್ನ ಎತ್ತು ಕಟ್ಟಿ, ಹೋಗಿ ಗುರುಗಳೇ ನೀವೇ ಸರಿ ಇದಕ್ಕೆಲ್ಲ ಅಂದ್ರೆ ಭೃಗು ಮಹರ್ಷಿಗಳ ತಾವು ನೇರವಾಗಿ ಎಲ್ಲರನ್ನೂ ಕೂಡ ಅಭಯ ಕೊಡ್ತಾ ಇದ್ದಾರೆ. ಯೋಚನೆ ಮಾಡಬೇಡಿ, ನನಗಿಂತಲೂ ಸರಿಸಾಟಿ ಜಗತ್ತಿನೊಳಗೆ ತ್ರಿಮೂರ್ತಿಗಳನ್ನ ಪರೀಕ್ಷೆ ಮಾಡೋರು ಯಾರು ಇಲ್ಲ. ನಾನು ಈಗಲೇ ಹೋಗಿ ಬರ್ತೀನಿ ಅಂತ ಹೇಳಿ ಹಂಸಾನಂದಿಯಲ್ಲಿ ಮೊಟ್ಟ ಮೊದಲನೇದಾಗಿ ಭೃಗು ಮಹರ್ಷಿಗಳು ಕೈಲಾಸಕ್ಕೆ ಬರ್ತಾ ಇದ್ದಾರೆ ಶಿವನನ್ನ ಪರೀಕ್ಷೆ ಮಾಡ್ಲಿಕ್ಕೋಸ್ಕರವಾಗಿ. ಯಾವ ರೀತಿಯಾಗಿ? ಆರ್ಯನಿಗೆ ಸರಿ ಸಮಾನರಾರಿಹರಯ್ಯ, ಆರ್ಯನಿಗೆ ಸರಿ ಸಮಾನರಾರಿಹರಯ್ಯ, ದರೆಯೊಳ ಮೆರೆಯುವ ಭೃಗು ಮಹರ್ಷಿಗೆ, ದರೆಯೊಳ ಮೆರೆಯುವ ಭೃಗು ಮಹರ್ಷಿಗೆ ಆರ್ಯನಿಗೆ ಸರಿ ಸಮಾನರಾರಿಹರಯ್ಯ, ಆರ್ಯನಿಗೆ ಸರಿ ಸಮಾನರಾರಿಹರಯ್ಯ. ದೇವಲೋಕಕ್ಕೆ ಹೋಗುವೆನ, ದೇವತೆಗಳನ್ನೇ ಕಾಣುವೆನ, ದೇವಲೋಕಕ್ಕೆ ಹೋಗುವೆನ, ದೇವತೆಗಳನ್ನೇ ಕಾಣುವೆನ, ತ್ರಿಭುವನದೊಳಗೆ ನನಗಿರುತ್ತಾರೆ, ತ್ರಿಭುವನದೊಳಗೆ ನನಗಿರುತ್ತಾರೆ, ಆರ್ಯನಿಗೆ ಸರಿ ಸಮಾನರಾರಿಹರಯ್ಯ, ಆರ್ಯನಿಗೆ ಸರಿ ಸಮಾನರಾರಿಹರಯ್ಯ, ಸರಿ ಸಮಾನರಾರಿಹರಯ್ಯ. ನನಗೆ ಸರಿಸಾಟಿ ತ್ರಿಭುವನದೊಳಗದ ಆರಿಹರು ಎಂದು ನೇರವಾಗಿ ಪರೀಕ್ಷೆಯನ್ನು ಮಾಡಿ ತುಂಬಿದ ಕೈಲಾಸಕ್ಕೆ ಬರ್ತಾ ಇದ್ದಾರೆ ಮಹಾನುಭಾವರಾಗಿರತಕ್ಕಂಥ ಭೃಗು ಮಹರ್ಷಿ. ಶಿವನಿಗಿದೆಲ್ಲ ಗೊತ್ತು. ಪಾರ್ವತಿ, ಭೃಂಗೀಶ, ಶಿವಗಣಗಳೇ, ನಾನು ಕಣ್ಣು ಬಿಟ್ಟು ನೀವೆಲ್ಲ ಕಣ್ಬಿಡಿ ಅನ್ನೋ ತನಕ ಯಾರು ಕಣ್ಣು ಬಿಡಬೇಡಿ, ಎಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡಿ ಅಂತ ಹೇಳಿ ಶಿವ ಪಾರ್ವತಿ ರೀರ್ವರು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ರು. ಭೃಗು ಮಹರ್ಷಿ ನೇರವಾಗಿ ಬಂದ ರೇವತಿಯಲ್ಲಿ, ಶಿವನೇ ಶಿವನೇ ಹರನೇ ಕೈಲಾಸವಾಸನೆ ರುಂಡಮಾಲಾಧರನೆ ಪ್ರಚಂಡ ಕಾಲಭೈರವನೆ ದಿಗ್ದಿಗಂಬರನೆ ತ್ರಿನೇತ್ರವರನೆ ತ್ರಿಪುಂಡನು ಸಲಧಾರಕನೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ
ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಶಿವನೇ, ಶಂಕರನೇ, ಹೇ ಸರ್ವೇಶ್ವರನೇ, ಜಗನ್ಯಾಮಕ ಸೂತ್ರಧಾರನೇ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ, ದೇವದೇವೋತ್ತಮನೇ, ದೇವತಾ ಸಾರ್ವಭೌಮನೇ, ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಲಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶಿವನೇ ಎಂದು ಬಂದು ಆ ಶಿವನ ಮುಂಭಾಗದಲ್ಲಿ ಶಿವ ಮಾತ್ರ ಓ ಪರಮೇಶ್ವರ, ಓ ಕೈಲಾಸವಾಸ, ಓ ಎಷ್ಟು ಕೂಗಿದರೂ ಕೂಡ ಎಚ್ಚರವಾಗಲಿಲ್ಲ ಈ ಪರಶಿವ ಮೂರ್ತಿ. ಕೋಪಗೊಂಡಂತ ಭೃಗು ಮಹರ್ಷಿ ಪರಮೇಶ್ವರ, ಭೂಲೋಕದಿಂದ ನಾನೊಬ್ಬ ಬಂದು ನಿನ್ನ ಪಾದವನ್ನಿಡಿದು ಶಿವನೇ ಎಂದು ಇಷ್ಟು ಬಗೆಯಾಗಿ ಅರ್ಚನೆ ಮಾಡಿದರೂ ಕಲ್ಲಂತೆ ಕುಳಿತಿರುವೆಯೇನೋ? ನಾನಾರೂ ನನ್ನ ಶಕ್ತಿ ಎಂಥದ್ದು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ಹೆಂಡತಿಯ ಜೊತೆಯಲ್ಲಿ ನೀವೆಲ್ಲರೂ ಕಲ್ಲಾಗಿ ಕುಳಿತಿರುವೆ. ಹೇ ಶಿವನೇ, ನನ್ನನ್ನು ಅಪಮಾನ ಮಾಡುತ್ತಿರುವ ನೀನು, ಇದೋ ನೀನು ಕಲಿಯುಗದಲ್ಲಿ ಲಿಂಗ ರೂಪದಲ್ಲಿ ಪೂಜೆಯಾಗಲಿ, ನಿನಗೆ ಲಿಂಗ ರೂಪದಲ್ಲಿ ಲಿಂಗ ರೂಪದಲ್ಲಿ ಪೂಜೆಯಾಗಲಿ. ಕಮಂಡಲದ ಗಂಗೋದಕವನ್ನು ತೆಗೆದದೆ ಶಾಪವನ್ನೇ ನಿನಗಿನ ಮೇಲೆ ಕಲಿಯುಗ ಮುಗಿಯೋ ತನಕ ಲಿಂಗ ರೂಪದಲ್ಲಿ ಪೂಜೆಯಾಗಲಿ. ನೋಡಿ, ಕಾಶಿಗೆ ಹೋಗಿ ಹೆಸರು ವಿಶ್ವನಾಥ, ಒಳಗಿರೋದು ಶಿವಲಿಂಗ. ಇಲ್ಲೇ ಹೋಗಿ ಹಾಸನದಲ್ಲೇ ಬಹಳ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಸನ್ನಿಧಾನ ಸಕಲೇಶ್ವರ. ನಿನ್ನೆ ತಾನೇ ಅಲ್ಲಿ ಗಂಗಾರತಿಯಾಗಿದೆ ನಮ್ಮ ಶಂಭುನಾಥ ಸ್ವಾಮೀಜಿಯವರ ದಿವ್ಯ ಮಾರ್ಗದರ್ಶನದಲ್ಲಿ. ಜೋರಾದ ಚಪ್ಪಾಳೆ. ಹಾಸನ ಜಿಲ್ಲೆಗೆ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಒಂದು ಒಳ್ಳೆ ರತ್ನವನ್ನು ಕೊಟ್ಟಿದ್ದಾರೆ. ಅವರೇ ನಮ್ಮ ಪ್ರಣವ ಸ್ವರೂಪಿಗಳಾದ ಶಂಭುನಾಥ ಸ್ವಾಮಿಗಳವರು. BGS ಶಾಖಾ ಮಠದ ಹಾಸನ ಮತ್ತು ಕೊಡಗು ಎರಡಕ್ಕೂ ಅವರು ಇನ್ಚಾರ್ಜ್. ಈಗ ಮೊನ್ನೆ ನಮ್ಮ ಕಾರ್ಯಕ್ರಮವನ್ನ ಕಬಳಿ ಬಸವೇಶ್ವರರ ಜಾತ್ರೆಯಲ್ಲಿ ವರ್ಷಕ್ಕೊಂದು 2-3 ಬಾರಿ ಗುರುಗಳು ನಮ್ಮನ್ನು ಬಹಳ ಪ್ರೀತಿಯಿಂದ ಆಶ್ರಮಕ್ಕೆ ಬರಮಾಡಿಕೊಳ್ತಾರೆ ಎನ್ನುವಾಗ, ಹಾಗಾಗಿ ಋಷಿಮುನಿಗಳಾದ ಭೃಗು ಮಹರ್ಷಿಗಳು ಶಿವನಿಗೆ ಶಾಪವನ್ನ ಕೊಟ್ಟರು. ನಂಜನಗೂಡಿಗೆ ಹೋಗಿ ಹೆಸರು ನಂಜುಂಡೇಶ್ವರ, ಒಳಗಿರೋದು ಶಿವಲಿಂಗ. ಎಲ್ಲಿಂದ ಎಲ್ಲಿಗೆ ಹೋದ್ರು ಹೆಸರು ಬೇರೆ ಬೇರೆ, ಒಳಗಿರೋದು ಲಿಂಗ ರೂಪ. ಅಲ್ಲಿಂದ ನೇರವಾಗಿ ಬ್ರಹ್ಮಲೋಕಕ್ಕೆ ಬಂದ. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಸರಸ್ವತಿ, ನಾನು ಹೇಳೋ ತನಕ ಕತ್ ಮೇಲೆ ಎತ್ತಬೇಡ, ಯಾವ್ದಾದ್ರು ಒಂದು ಒಳ್ಳೆ ರಾಗ ನುಡಿಸು ಅಂತ ಹೇಳಿದ್ರೆ ಬ್ರಹ್ಮದೇವರು ಸರಸ್ವತಿ ನುಡಿಸೋ ರಾಗವನ್ನ ವೀಣಾ ವಾದನವನ್ನ ಕೇಳ. ಅಯ್ಯೋ ಅಯ್ಯೋ ಅಯ್ಯೋ, ಬ್ರಹ್ಮದೇವ ಬ್ರಹ್ಮದೇವ, ಹೇ ವಾಣಿ ಹಿರಣ್ಯ ಗರ್ಭನೇ, ಹೇ ಬ್ರಹ್ಮದೇವನೇ, ಪಾಪಿ ಎಲ್ಲ ದೇವಾನುದೇವತೆಗಳ ಕೈಲಾಸದಲ್ಲಿ ಶಿವ ಕಲ್ಲಂತೆ ಕುಳಿತಿದ್ದಾನೆ. ಬ್ರಹ್ಮಲೋಕದಲ್ಲಿ ನೀನು ಮೈ ಮರೆತು ಕುಳಿತಿದ್ದೀಯ. ಶಿವನಿಗೆ ಲಿಂಗ ರೂಪದಲ್ಲಿ ಪೂಜೆಯಾಗಲಿ, ನಿನಗೆ ಕಲಿಯುಗ ಮುಗಿಯೋ ತನಕ ಪೂಜೆಯೇ ಇಲ್ಲದಂತಾಗಲಿ, ಬ್ರಹ್ಮನಿಗೆ ಪೂಜೆನೇ ಇಲ್ಲದಂತಾಗಲಿ ಅಂತ ಶಾಪ ಕೊಟ್ಟ ಭೃಗು. ಇವತ್ತಿಗೂ ಕಾಶ್ಮೀರದಿಂದ ಕನ್ಯಾಕುಮಾರಿ ಹುಡಿಕೊಂಡು ಬನ್ನಿ, ಬ್ರಹ್ಮನ ದೇವಸ್ಥಾನಗಳು ಬಹಳ ವಿರಳ. ಮಂಡ್ಯದಲ್ಲಿ ಒಂದಿದೆ, ನಲ್ಲೆಲ್ಲೋ ಕೋಲ್ಕತ್ತಾದಲ್ಲಿ 1-2 ಇದೆಯಂತೆ. ನಾವು ಆ ಕಡೆ ಹೋಗ್ಲಿಲ್ಲ, ಪುರ್ಸೊತ್ತಾಗ್ಲಿಲ್ಲ, ಕತೆ ಮಾಡೋದೇ ಬ್ಯುಸಿ ಆಗೋಗದೆ. ಮಾಡ್ಕೋಬೇಕು. ಯಾತ್ರೆಗೆ ನಡಿ ಪಾತ್ರರಿಂದೊಡಗೂಡಿ. ಅಲ್ಲಿಗೆ ಹೋಗುವಾಗ್ಲೂ ಒಳ್ಳೆ ಜೊತೆಲಿರೋರು ಕರ್ಕೋಬೇಕು. ಜೊತೆಗಾರರು ಚೆನ್ನಾಗಿದ್ರೆ ಯಾತ್ರೆ ಚೆನ್ನಾಗೈತದೆ. ಕುಡುಕರು ಪಡಕರು ಇಸ್ಪಿಟ್ ಆಡೋರು ಕರ್ಕೊ ಹೋದ್ರೆ ನಾವು ಕೆಟ್ಟೋಗಿ ಬಂದ್ಬಿಡ್ತೀವಿ. ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಬಾರೆಲ್ಲಿದ್ದದು ಅಂತ ಹುಡುಕ್ತಾರೆ ಇವ್ರು. ಕುಡಿ ಕಲಿ ತನಕ ಹೋಗ್ಬೇಕಾ, ಇಲ್ಲೇ ಹಟ್ಟಿಲ್ ಕುಡ್ಕೊಂಡ್ ಮನಿಕಂದ್ರೆ ಆಗೋದಿಲ್ಲ. ಬೆಳಗಾನ ಹೋಯ್ತಾರೆ ಮಾದಪ್ಪನ ಬೆಟ್ಟಕ್ಕೆ, ಇಸ್ಪಿಟ್ ಆಡ್ಬಿಟ್ಟು ಮೊಬೈಲ್ ಸೋತ್ಬಿಟ್ಟು ಬರ್ತಾರೆ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಬೇರೆ ಎಲ್ಲಾದ್ರೂ ಮಾಡಿದ ಪಾಪಕ್ಕೆ ಪರಿಹಾರ ಪುಣ್ಯಕ್ಷೇತ್ರ. ನೀವು ಮನೇಲಿ ಒಂದು ಹಾವು ಸಾಯಿಸ್ಬಿಡಿ, ಪುರೋಹಿತರಂತಾರೆ ಕುಕ್ಕೆಗೆ ಹೋಗಿದ್ ಬನ್ನಿ, ಘಾಟಿಗೆ ಹೋಗಿದ್ ಬನ್ನಿ, ಕಾಳಹಸ್ತಿಗೆ ಹೋಗಿ ಬನ್ನಿ, ಚೆನ್ನಗರಾಯನ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಬೇಲೂರ್ಗೆ ಹೋಗಿ ಬನ್ನಿ, ನಾಯಕರಳ್ಳಿಗೆ ಹೋಗಿ ಬನ್ನಿ, ಆದಿಕೇಶವನ್ ಧ್ಯಾನ ಮಾಡಿ. ನೀವು ದೇವಸ್ಥಾನಕ್ಕೆ ಬಂದು ಪಾಪ ಮಾಡಿದ್ರೆ
ಆ ಪಾಪ ನೀವು ಎಲ್ಲಿಗೆ ಹೋದ್ರು ನಿಮ್ಮನ್ನ ವಜ್ರದಂತೆ ಕಚ್ಕೊಂಡ್ಬಿಡ್ತದೆ. ಅದರಿಂದ ದೂರ ಹೋಗೋ. ಪುರೋಹಿತರು ತೀರ್ಥ ಕೊಟ್ಟೆಡ್ಗೆ ಕುಡಿದ್ಬಿಟ್ಟು ಗರುಡ್ಗಂಬಕ್ಕೆ ಸೀಟ್ ಬಿಡುದು, ಅಲ್ಲೇ ಸೀಟ್ ಬಿಟ್ಟು ಬಂದ್ಬಿಟ್ಟದೆ. ಬಿಟ್ರೆ ಪುರೋಹಿತರು ಪಂಚೆಗೆ ಸೀಟ್ ಅವ್ರೆ ಒಂಚೂರು ಅವ್ರು ಕೊಟ್ಟುಬಿಟ್ರೆ ಶೀಟ್ ಮಡಗ್ ಬಿಡ್ತಾರೆ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ನೀವು ಪುಣ್ಯಕ್ಷೇತ್ರಕ್ಕೆ ಬಂದು ಪಾಪ ಮಾಡಿದ್ರೆ ಏನೋ ಇವತ್ತು ತರಿಕತೆ ಕೇಳಕ್ ನೀವೆಲ್ಲ ಸೇರಿದ್ದೀರಿ. ಎರಡೂವರೆ ಗಂಟೆಗಳ ಕಾರ್ಯಕ್ರಮ ನಮ್ಮದು. ಬಹಳ ಭಕ್ತಿಯಿಂದ ಕೂತ್ ಕೇಳ್ಬೇಕು, ಪೂರ್ತಿ ಕಥೆ ಕೇಳ್ಬಿಡ್ಬೇಕು. ಪುಣ್ಯ ಪೂರ್ತಿ ಮಾಡೋದ್ ಕೇಳಿದ್ರೆ ಪುಣ್ಯ. 4 ಅವರು ಮಾಡುವ. ಬೆಳಗ್ಗೆ ನುಚ್ಚಕ್ಕೆ ಉಪ್ಪಿಟ್ಟು ತಿನ್ಕೊಂಡು ಪುರೋಹಿತರಿಗೆ ಸಪ್ರೇಟ್ ಅಡುಗೆ ಮಾಡಿಸವ್ರೆ, ತೊಂದ್ರೆ ಏನಿಲ್ಲ. ಬೇಕಾದ್ರೆ ನಾಳೆಗೂ ನಾಳಿದ್ದೋಮ ಆಸ್ಪತ್ರೆಯಲ್ಲಿ ಇರೋರಲ್ಲಿ ಇರ್ಲಿ ನಮ್ದೇಗ. ಹಾಗಾಗಿ ಇಲ್ಲಿ ಭಗವಂತನ ನಾಮಸ್ಮರಣೆಯಿಂದ ಬ್ರಹ್ಮದೇವರಿಗೂ ಶಾಪವನ್ನ ಕೊಟ್ಟು ತ್ರಿಮೂರ್ತಿಗಳಲ್ಲಿ ಕೊನೆಯದಾಗಿ ಉಳಿದುಕೊಂಡ ಯಾರು ಉಳ್ಕೊಂಡವ್ರೀಗ? ಯಾರು? ಕೃಷ್ಣ. ಆಗ್ಲಿ ಹೇಳಿಕೊಂಡಲ್ ಬೇಡ. ವೆಂಕಟರಮಣ ಗೋವಿಂದ, ಐಕಳು ಮನಿ ಕತಾವೆ ಗೋವಿಂದ. ಯಾರೆಂಗಾರು ಮನಿ ಕಳಿ. ಟೈಮ್ ಬೇರೆ 10:15 11 ಗಂಟೆ ಆಯ್ತಾ. ಅದೇ ಚೇರ್ ಮೇಲೆ ಕೂತಿರೋರು ಹುಷಾರಾಗಿ ತಗೊಡ್ಸಿ. ನೀವ್ 2 ಕಾಲ್ ಮ್ಯಾಕ್ ಎತ್ತಿದ್ರೆ ಚೇರು 4 ಕಾಲ್ ಮ್ಯಾಕ್ ಎತ್ತದ ಆಮೇಲೆ. ಆಮೇಲೆ ಬೇರೆ ಡೈಗಿ ಹೊಡೆದು ಅದು ಬೇರೆ ಎಡವಟ್ಟಾಗಿ. ಹಾಗಾಗಿ ಇಲ್ಲಿ ನೇರವಾಗಿ ಬರ್ತಾ ಇದ್ದಾರೆ. ಎಲ್ಲಿಗೆ? ವೈಕುಂಠಕ್ಕೆ. ಯಾರಿದ್ದಾರೆ ಅಲ್ಲಿ? ಶ್ರೀಮನ್ ವಿಷ್ಣು ನಾರಾಯಣ. ಯಾವ ಹೆಸರು? ಶ್ರೀನಿವಾಸ ಎಂಬ ಹೆಸರಿನಲ್ಲಿದ್ದಾನೆ. ಶ್ರೀ ಅಂದ್ರೇನು? ಶ್ರೀ ಅಂದ್ರೆ ಲಕ್ಷ್ಮಿ. ಲಕ್ಷ್ಮಿ ನಿವಾಸ ಅಂದ್ರೆ ಮನೆ. ಎಲ್ಲಿ ಮನೆ ಮಾಡ್ಕೊಂಡವಳೆ? ಅವಳು ನಾಯಕರಳ್ಳಿಗೆ ಬಂದು 30-40 ಸೈಟ್ ತಗೊಳ್ಳಿಲ್ಲ, ಹಾಸನದಲ್ಲಿ ತಗೊಳ್ಳಿಲ್ಲ, ಒಳ್ಳೆ ನರಸೀಪುರದಲ್ಲಿ ಮನೆ ಮಾಡ್ಕೊಳ್ಳಿಲ್ಲ. ಮತ್ತೆ ಶ್ರೀಮನ್ ನಾರಾಯಣನ ಎಡಭಾಗದ ಹೃದಯವನ್ನೇ ತನ್ನ ಸೈಟ್ ಮಾಡ್ಕೊಂಡು ಅದ್ರೊಳಗೆ ನೆಮ್ಮದಿಯಾಗಿ ಮನೆ ಮಾಡ್ಕೊಂಡು ಬೆಚ್ಚು ಮಲಗ್ಬಿಟ್ಟವಳು. ಅದಕ್ಕೆ ಸ್ವಾಮಿಗೆ ಒಂದು ಹೆಸರು ಶ್ರೀನಿವಾಸ. ಇವತ್ತಿಗೂ ನೀವು ತಿರುಪತಿಗೆ ಹೋದ್ರೆ ರಾಮಾನುಜಾಚಾರ್ಯರ ಪರಂಪರೆಯಲ್ಲಿ ಬಂದಂತಹ ಆ ಪರಂಪರೆಯಲ್ಲಿ ಇವತ್ತಿಗೂ ರಾತ್ರಿ ಶಯನೋತ್ಸವ ಆಗುವಾಗ ಸ್ವಾಮಿ ಎದೆ ಮೇಲೆ ಗಂಧವನ್ನ ತೆಗೆದು ಉಂಡೆ ಮಾಡಿ ಅಚ್ಚೊಡಿತಾರೆ. ನಯವಾಗಿರುವಂತ ಸ್ವಾಮಿ ಎದೆ ಮೇಲೆ ಬಿದ್ದ ಅಚ್ಚು ಬೆಳಿಗ್ಗೆ ಗಂಧ ತೆಗೆಯುವಾಗ ಕಮಲದ ಮೇಲೆ ಲಕ್ಷ್ಮಿ ಕೂತಿರುವಂತ ಅಚ್ಚು ಆ ಗಂಧದಲ್ಲಿ ಮೂಡಿರುತ್ತದೆ, ಆ ಗಂಧದಲ್ಲಿ ಇರ್ತದೆ. ಹಾಗಾಗಿ ಶ್ರೀನಿವಾಸ ಲಕ್ಷ್ಮಿ ಅವನ ಹೃದಯದಲ್ಲಿ ಮನೆ ಮಾಡಿಕೊಂಡೋರೋದ್ರಿಂದ ಆ ಸ್ವಾಮಿಗೆ ಶ್ರೀನಿವಾಸ. ವೆಂಕಟೇಶ. ವೇಮ್ ಅಂದ್ರೆ ಪಾಪ, ಪಾಪವನ್ನ ಪರಿಹಾರ ಮಾಡವನು. ಕಟತೆ ಪರಿಹಾರ. ವೆಂಕಟೇಶ ಅಂದ್ರೆ ಅವನು ಅಂತ ಶ್ರೀನಿವಾಸ. ಪಾಲ್ಗಡಲಲ್ಲಿ ಆನಂದವಾಗಿ ಕ್ಷೀರ ಸಮುದ್ರ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ. ಹಾಲಿನ ಸಮುದ್ರ. ಅದರ ಮೇಲ್ಭಾಗದಲ್ಲಿ ಆದಿಶೇಷನ ಹಾಸಿಗೆ. ಬಹಳ ಕೋಲ್ಡು, ವಿಪರೀತ ಶೀತ. ಆದ್ರೂ ಸ್ವಾಮಿಗೆ ಒಂದಿನ ನೆಗಡಿ ಆಗ್ಲಿಲ್ಲ, ಮೂಗ್ ಕಟ್ಕೊಳ್ಳಿಲ್ಲ, ಗೊಣೆ ಸುರಿಲಿಲ್ಲ. ಅಯ್ಯೋ ಇಲ್ಲಿ ಬಿಸ್ಲರಿ ಕುಡಿಯೋರು ಕಿನ್ಲೆ ಕುಡಿದ್ಬಿಟ್ರೆ 1 ವಾರ ಮಾತಾಡಂಗಿಲ್ಲ. ಅವರು ಬ್ರ್ಯಾಂಡ್ ಚೇಂಜ್ ಮಾಡಿದ್ರು ಹೊಂಟೋಯ್ತದೆ ಇವ್ರಿಗೆ. ಬ್ರ್ಯಾಂಡ್ ಚೇಂಜ್ ಮಾಡಿದ್ರು. ಆದ್ರೂ ಅವನ ಮೇಲೆ ಮಲಗಿದ್ರು ಅವನು ಶಾಂತವಾಗಿ ಮಲಗಿದ್ದಾನೆ. ಆನಂದವಾಗಿ ಮಲಗಿದ್ದಾನೆ. BP ರೈಸ್ ಆಗ್ಲಿಲ್ಲ. ನಾವು ಆವ್ ಮೇಲೆ ಮಲ್ಕೊಳ್ಳೋದು ಬೇಡ. ಆ ಕಾರ್ ತಾವ್ ಮೊನ್ನೆ ಆವ್ ಕೂತಿತ್ತಂತೆ ಅಂದ್ರೆ ಆ ಕಾರ್ ಹತ್ರಕ್ಕೆ ಇನ್ನು ಹೋಗುದಿಲ್ಲ ಜೀವಮಾನವೆಲ್ಲ. ಹಾಗಾಗಿ ಆನಂದವಾಗಿ ಗಂಡ ಹೆಂಡತಿ ಮಲಗಿದ್ದಾರೆ. ಆನಂದವಾಗಿ ಸರಸ ಸಲ್ಲಾಪದಲ್ಲಿದ್ದಾರೆ. ಕ್ಷೀರ ಸಮುದ್ರದಲ್ಲಿ ಕಾಲ ಕಳೆಯುತ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣರು ಯಾವ ರೀತಿ ಸೇವೆ ಮಾಡ್ತಾ ಇದ್ದಾಳೆ? ಹರಿನಾಮ ಹರಿಧ್ಯಾನ ಹರಿ ಸೇವೆಯಿಂದ ನಾರಣ್ಯಳಾದೆ ಮಾನ್ಯಳಾದೆ ಸ್ವಾಮಿ. ಹರಿನಾಮ ಹರಿಧ್ಯಾನ ಹರಿ ಸೇವೆಯಿಂದ ನಾರಣ್ಯಳಾದೆ ಮಾನ್ಯಳಾದೆ. ಪೂಜಿಸುವ ಸಿರಿದೇವಿಯಾದ ನಾನೇ ಭಾಗ್ಯವತಿ ಎಂದು ನಾನೇ ಪುಣ್ಯವತಿ. ಗೋವಿಂದ ನಿನ್ನಿಂದ ಆನಂದ ಹೊಂದಿರುವ, ಗೋವಿಂದ ನಿನ್ನಿಂದ ಆನಂದ ಹೊಂದಿರುವ ನಾನೇ ಭಾಗ್ಯವತಿ.
ಕಂಡೆ ಬಲು ಮೋಹಗೊಂಡೆ ಕಾಲ್ಗಡಲ ಕಡೆವಾಗ ಜನಿಸಿರಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ ಪ್ರೇಮಾನುರಾಗದಲ್ಲಿ ಕೈ ಹಿಡಿದೆ ಲಕ್ಷ್ಮೀ ಲಕ್ಷ್ಮೀ ಪ್ರೇಮಾನುರಾಗದಲ್ಲ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ ಶ್ರೀನಿವಾಸ ಸ್ವಾಮಿ ಲಕ್ಷ್ಮೀ ಸ್ವಾಮಿ ಕ್ಷಣಕಾಲ ದೂರಾಗಿರಲಾರೆನೆಂದು ನನ್ನನ್ನೇ ಮರೆತು ನಿಮ್ಮಲ್ಲಿ ಬೆರೆತು ಕ್ಷಣಕಾಲ ದೂರಾಗಿರಲಾರೆನೆಂದು ನನ್ನನ್ನೇ ಮರೆತು ನಿಮ್ಮಲ್ಲಿ ಬೆರೆತು ಮನೆ ಮಾಡಿ ಹೃದಯದಲ್ಲಿ ಮುದರಿಂದ ಮನೆ ಮಾಡಿ ಹೃದಯದಲ್ಲಿ ಮುದರಿಂದ ಶ್ರೀಪತಿಗೆ ಅನುಗಾಲ ಆನಂದ ತಂದ ನಾನೇ ಭಾಗ್ಯವತಿ ಎಂದು ನಾನೇ ಪುಣ್ಯವತಿ ಗೋವಿಂದನಿಂದ ಆನಂದವಿರುವ ಗೋವಿಂದನಿಂದ ಆನಂದವಿರುವ ನಾನೇ ಭಾಗ್ಯವತಿ ಎಂದು ನಾನೇ ಪುಣ್ಯವತಿ ಎಂದು ನಾನೇ ಪುಣ್ಯವತಿ ಗಂಡನಾದ ಶ್ರೀಮನ್ನಾರಾಯಣನ ಸೇವೆಯನ್ನ ಮಾಡುತ್ತಾ ಲಕ್ಷ್ಮೀದೇವಿ ಮೈ ಮರೆತು ಬಿಟ್ಟಿದ್ದಾಳೆ, ಪಾದ ಸೇವೆಯನ್ನು ಮಾಡ್ತಾ ಇದ್ದಾಳೆ. ನೀವು ಶ್ರೀರಂಗಪಟ್ಟಣಕ್ಕೆ ಬಂದು ನೋಡ್ರಿ, ಸ್ವಾಮಿ ರಂಗನಾಥ ಅಂತ ಮಲಗಿದ್ದಾನೆ, ಲಕ್ಷ್ಮೀದೇವಿ ಏನ್ ಮಾಡ್ತಾ ಇದ್ದಾಳೆ? ದಿಂಡಗಲ್ಲೆ ತಗ್ತಾವಳ, ಕತ್ತಿ ಚಿಕ್ತಾವಳ, ಪಾದ ಸೇವೆ ಮಾಡ್ತಾ ಏನ್ ಹೇಳಿ? ಪಾದ ಸೇವೆ. ಅವನ ಆದಿರಂಗ. ಇನ್ನು ಮಧ್ಯರಂಗಕ್ಕೆ ಬನ್ನಿ, ಕಾವೇರಿ. ಅದೇ ಕಾವೇರಿ ನದಿಯ ತೀರ ಮಳವಳ್ಳಿಯ ಶಿಂಷ ಬ್ಲಫ್ ಅಲ್ಲಿ ಇದ್ದಾನೆ ಮಧ್ಯರಂಗ. ಅಲ್ಲೂ ರಂಗ ಮಲಗಿದ್ದಾನೆ, ಅಲ್ಲೂ ಲಕ್ಷ್ಮೀ ಪಾದ ಒತ್ತುತ್ತಿದ್ದಾಳೆ. ಇದೇ ಕಾವೇರಿಯ ಕಟ್ಟ ಕಡೆಯ ನದಿಯ ತೀರದಲ್ಲಿದ್ದಾನೆ ಶ್ರೀರಂಗದಲ್ಲಿ, ಸಿಂಗಳೀಕಪುರದಲ್ಲಿ ಬೃಹದಾಕಾರವಾಗಿರತಕ್ಕಂಥ ದೇವಸ್ಥಾನ. ಅಲ್ಲೂ ರಂಗನಾಥ ಮಲಗಿದ್ದಾನೆ, ಅಲ್ಲೂ ಲಕ್ಷ್ಮಮ್ಮ ಪಾದ ಒತ್ಕೊಂಡೇ ಇದ್ದ. ಅಂದ್ರೆ ಇದರ ಅರ್ಥ ಏನು? ಲಕ್ಷ್ಮಿ ಏನಂದ್ಲು? ಇಡೀ ಜಗತ್ತಿಗೆ ಹಣಕ್ಕೆ ನಾನೇ HOD, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ಇಷ್ಟೆಲ್ಲ ಹಣ, ಒಡವೆ, ವಸ್ತ್ರ, ವೈಡೂರ್ಯ ಇರೋ ನಾನೇ ನನ್ನ ಗಂಡನ ಸೇವೆ ಮಾಡ್ತಾ ಇದ್ದೀನಿ, ನೀವ್ ಯಾಕೆ ದಿಮಾಗ್ ತೋರಿಸ್ತೀರಾ? ನಿನ್ಗೆ ಯಾಕಪ್ಪ ಯೋಚನೆ? ಆಗಿದ್ದೋ ಇಲ್ವೋ? ಈ ವರ್ಷ ಆಯ್ತ ಸುಮ್ನಿರು, ಅವನಿಗೆ ತೊಳಸ್ಕೋ ಆಸೆ. ಒತ್ತು ತಳಿರು ಬಂದು ಕಾಲ್ನೇ ಒತ್ತಳು, ಕಾಲ್ನೇ ಮುರಿದು ಮಡುಗಳು. ಆಸೆ ಮದ್ವೆ ಅಂದ್ರೆ ಏನು ಬಾತ್ರೂಮ್ ಇದ್ದಂಗೆ, ಈಚಿರೋರ್ಗೆ ಒಳಗೋಗು ಅರ್ಜೆಂಟು, ಒಳಗಿರೋರ್ಗೆ ಈಚಕ್ ಬರುವ ಅರ್ಜೆಂಟ್. ಮದುವೆ ಆಗಿ 3 ವರ್ಷ ಆದ್ಮೇಲೆ ಕೇಳಿ ಹೆಂಗಿದ್ದೀರಿ ದಾಸರೇ? ಆಗ್ಲೇ ಹೇಳಿ, ಅದ್ಯಾಕೆ ಕೇಳ್ತೀರಿ ಬಿಡಿ, ಅದ್ಯಾಕೆ ಕೇಳ್ತೀರಿ? ಹಾಗಾಗಿ ಒಂದು ಹೆಣ್ಣು ಮಿನಿಮಮ್ ಅವತ್ತಿನ ಕಾಲದಲ್ಲಿ ತನ್ನ ಗಂಡನ ಪಾದವನ್ನ ಒಂದು ದಿನಕ್ಕೆ 3 ಸಾರಿ ಮುಟ್ಟಿ ಪೂಜೆ ಮಾಡೋಳಂತೆ. 3 ಸಾರಿ ಸ್ವತಂತ್ರ ಬರಕ್ ಮುಂಚೆ, ಆಗ 1947. ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸರಿ ಗಂಡನ ಪಾದ ಪೂಜೆ, ಮಧ್ಯಾಹ್ನ ದೇವ್ರಿಗೆ ದೀಪ ಹಚ್ಚ ಆದ್ಮೇಲೆ ರೀ ಆಶೀರ್ವಾದ ಮಾಡ್ರಿ. ಇನ್ನು ರಾತ್ರಿ ಮಲ್ಕೊಳ್ಳುವಾಗ ಸೊಳ್ಳೆ ಪರದ ತೆಗೆದು ಊಟಕ್ಕೆ ಹಾಕುವಾಗ ಒಂದ್ಸರಿ ರೀ ಕನ್ಸಲ್ಲ ನೀವೇ ಬರ್ಬೇಕಂಡ್ರಿ. ಒಳ್ಳೇದಾಯ್ತ ಸುಮ್ಮನೆ, ಅಸ್ಕೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಯ್ತಾ ಇತ್ತು. ಈಗ ಇತ್ತೀಚೆಗೆ ಬಹಳ ಚೆನ್ನಾಗೈತೆ, ಏನ್ ತೊಂದ್ರೆ
ಅಂದ್ರೆ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಇವತ್ತು ಗಂಡನ್ ಪಾದ ಪೂಜೆ ಮಾಡೋರಿಲ್ಲ. ಇಲ್ಲ ಅಂತಲ್ಲ, ಇವತ್ತಿಗೂ ಇದ್ದಾರೆ. ಅಂದ್ರೆ ಮೂರ್ ಸರಿ ಮಾಡೋರಿಲ್ಲ, ಪುರ್ಸೊತ್ತಿಲ್ಲ ತಾಯಂದ್ರಿಗೆ. ಈಗೆಲ್ಲ 2 ಸರಿ ಬಂದ್ಬಿಟ್ಟವ್ ದಿವ್ಸಕ್ಕೆ 2 ಸರಿ ಆದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಡ್ತಾನೆ. ಇಡೀ ಜೀವಮಾನದಲ್ಲಿ 2 ಸರಿ ಗಂಡನ ಪಾದ ಮುಟ್ಟದಿ ತಾಯಿ. ಮೊದಲನೇ ಸರಿ ಯಾವಾಗ ಅನ್ನೋ ಯಜಮಾನ್ರು ಛತ್ರದಲ್ಲಿ ಸುಲಕ್ನೋ ಸಾವಧಾನ ಬೀಳಮ್ಮ ನಿನ್ ಗಂಡನ ಪಾದಕ್ಕೆ ಅಂತ ಪುರೋಹಿತರು ಹೇಳಿದಾಗ ಚೌಟ್ರಿಲ್ 1 ಸರಿ ಪಾದ ಮುಟ್ಟುತ್ತಾಳೆ. ಅದು ಪಾದ ಪೂಜೆ ಅಲ್ಲ, ಅಲಾರಂ ಗಂಟೆ ಮುಡುಗದಂಗೆ. ನೋಡಿ, ಇವತ್ತಿಂದ ನಾನೇ ನಿನ್ ರಾಶಿ ಶನಿ ಮಾತ್ಮ ಒಕ್ಕರಿಸ್ಕೊತಾ ಇದ್ದೀನಿ. ಸಾಯ ತನಕ ಹೊಟ್ಟೆಗೆ ಬಟ್ಟೆಗೆ ತಂದಾಕ ಬಾರ ನಿಂದು ಮಧ್ಯದಲ್ಲಿ ಏನಾರು ಗೊಟ್ಟು ಕಂದ್ಬಿಟ್ರೆ 25 ಲಕ್ಷ LIC ಮಾಡಿಸ್ಬಿಟ್ಟು ಸತ್ತಾಗತ್ತದೆ. ನಾವು ನಮ್ಮ ಮೈಕಲ್ ಚೆನ್ನಾಗಿ ಬದುಕಂತೀವಿ. ಸಾಕ 25 ಲಕ್ಷ ಸಾಕು, ನೀನ್ ಇದ್ರ ತಾನೆ 25 ಲಕ್ಷ ಸಂಪಾದನೆ ಮಾಡ್ತಿದ್ಯಾ. ಅಯ್ಯೋ, ಯಾಕಂತ ಇನ್ 2ನೇ ಸರಿ ಯಾವಾಗ ಅಂದ್ರೆ ರಾಯರು ಯಜಮಾನ್ರು ಟಿಕೆಟ್ ತಗೊಂಡು ಕಡೆ ಬಿದ್ರ ಮೋಟ್ರ್ ಮೇಲೆ ಫೈನಲ್ ಟೂರ್ ಹೋಗಿದ್ ಬನ್ನಿ, ನನಗೂ ನಿನಗೂ ಋಣ ತೀರ್ತು, ಅಲ್ಲೊಂದ್ ಸೀಟ್ ಹಾಕಿರಿ ನಾನು ಬರ್ತೀನಿ. ಏನಪ್ಪ ಮಾಡದ ಅಲ್ಲ, ಇನ್ನೂ 1 ಸರಿ ಮಾಡ್ತಾಳಂತೆ. ಯಾವಾಗ ಹೇಳಿ? ಭೀಮನ ಮಾಸ. ಅವತ್ ಗಂಡಸ್ರಿಗೆ ಬಹಳ ಡಿಮ್ಯಾಂಡು. ಅಯ್ಯೋ ಹುಂಜ ತೆಗೆದು ಪಂಜರದಲ್ಲಿ ಕೌಚ ಹಾಕ್ದಂಗೆ ಇವ ಇನ್ ತೆಗೆದು ಇಂಚೇರಿ ದಿನವೇ ನೆತ್ತಿ ಕೈ ಎಣ್ಣೆ ಸಾವರಿ ರೂಮ್ ಒಳಗೆ ಕೂಡಾಕಿ ಬೆಳಗ್ಗೆ ಎದ್ದು ಅಂಡೆ ಒಲೆ ಬಿಸಿ ನೀರು ಕಾಯಿಸಿ ತಲೆ ಮೇಲೆ ಉರಿದು ಅವ್ರಪ್ಪ ತಗೊಟ್ಟಿರೋ ಪಿಲ್ಲೆ ಪಂಚೆ ಹಾಕ್ಸಿ ದಿವಾನ್ ಕಟ್ ಮೇಲೆ ಕೂರಿಸಿ 3 ಪಟ್ಟೆ ಬಡ್ದು ಅನ್ನ ಉಣ್ಣು ತಟ್ಟೆ ಒಳಕ್ಕೆ 2 ಕಾಲ ಮಡಗಿಸ್ಕೊಂಡು ಅವ್ವ ಅಕ್ಮಾದೇವಿ ಕುಂತ ಕೂತಿರ್ತಾಳೆ. ಪೋಜು. ಅಯ್ಯೋ ಸೆಲ್ಫಿ. ಯಾರು ಫೇಸ್ಬುಕ್ ನೋಡು ಇದೆಯಾ, ಯಾರು ವಾಟ್ಸಪ್ ನೋಡು ಇದೆ. ಹಾಗೇನೋ ಮಾಡ್ಬಿಡ್ತಾಳೆ. ಎಲೆ ಅಡಿಕೆ ಮೇಲೆ ಚಿಲ್ಲರೆ ಇಲ್ಲ ಕಂತ ಕಳೆ 50 100 ಅಂತ ಮುಡುಗಿದ್ರೆ ಮೂಲೆಯಲ್ಲಿರೋ ಮೋಟ್ ಕಸಿನ್ ಬರ್ಕೆ ತಕೊಂಡು ಇವನು ಕೆಡಿ ಹಾಕೊಂಡು ಮ್ಯಾಲ್ ಚಂದಿ ಚಾಮುಂಡಿ ಬಸ್ತಿದೆ ವಸರಿನ್ ತೊಳೆದ್ನಲ್ಲ ಪಾದ 50 ಮಡ್ಗವನೇನ್ ಯೋಗ್ಯತೆಗೆ ಬಡ್ಕಂಡಿ ನಮ್ಮ ಅಪ್ಪನಿಗೆ ಕೈಯಣ್ಣ ಮಕ್ಕಳವನು ಕೊಡ್ಬೇಡ ತಂದ್ ಮಡಗ್ಬಿಟ್ನ. ನಮ್ಮೂರಲ್ಲಿ ಒಬ್ಳು ಗಂಡನ ಪಾದ ತೊಳೆಯಕ್ಕೆ ಆಸಿಡ್ನೇ ಮಡಿಕ ಕೂತಿದ್ಲು. ಅವ್ವ ಆಮೇಲೆಲ್ಲ ನ್ಯಾಯ ಗೀಯ ಮಾಡಿ ಬಾಡ ಸುಮ್ನಿರವ ಹಂಗೆಲ್ಲ ಮಾಡಕೋಬಾರ್ದು ಅಂತ ಹಂಗೆಲ್ಲ ಇರ್ತಾರೆ. ಹಾಗಾಗಿ ಇಲ್ಲಿ ಶ್ರೀನಿವಾಸ ಹಾಗೂ ಲಕ್ಷ್ಮೀದೇವಿ ಆನಂದವಾಗಿ ಕಾಲ ಕಳೆದು ಮೈ ಮರೆತಿದ್ದಾರೆ. ಸ್ವಾಮಿಯ ಪಾದದತ್ರ ಈ ತಾಯಿ ಆನಂದವಾಗಿ ಕಣ್ಣು ಮುಚ್ಚಿಬಿಟ್ಟಿದ್ದಾಳೆ. ಇವರಿಬ್ಬರ ಸುಖದ ಸಮಯದಲ್ಲಿ ಭೃಗು ಮಹರ್ಷಿ ನೇರವಾಗಿ ಬಂದ. ನಾರಾಯಣ ಶೇಷಶಯನ ವೆಂಕಟೇಶ ಗೋವಿಂದ. ಏನಿ ದೇವಾನುದೇವತೆಗಳಿಗೆ ಇಷ್ಟೊಂದು ದಿಮಾಕು? ಕೈಲಾಸದಲ್ಲಿ ಶಿವನಿಗೆ ಪ್ರಜ್ಞೆ ಇಲ್ಲ, ಸತ್ಯಲೋಕದಲ್ಲಿ ಬ್ರಹ್ಮದೇವರಿಗೆ ಮೈ ಮೇಲೆ ಜ್ಞಾನವಿಲ್ಲ. ಇಂಥ ದೊಡ್ಡವರೇ ಇಂಥ ಕೆಲಸ ಮಾಡ್ಕೊಂಡಿದ್ರೆ ಭೂಲೋಕವನ್ನು ನೋಡವ್ರು ಯಾರು? ಶ್ರೀನಿವಾಸ ಸ್ವಾಮಿ ಹೊರಗ್ಬಿಟ್ಟಿದ್ದಾನೆ ಆದಿಶೇಷನ ಮೇಲೆ. ಏನ್ ಮಾಡೋ ಸುತ್ತಮುತ್ತ ನೋಡಿ. ಇವನ ದುರಹಂಕಾರ ಎಲ್ಲಿಗೆ ಬಂತು ಭೃಗು ಮಹರ್ಷಿ ಎತ್ತೆಂದರೆ ತನ್ನ ಅಹಂಕಾರದ ಬಲಗಾಲನ್ನ ಎತ್ತಿದ್ದೆ ಹಿಂದೆ ಮುಂದೆ ನೋಡದೆ ಓಡೋಡಿ ಬಂದು ಸ್ವಾಮಿಯ ವಕ್ಷಸ್ಥಳ ಅಂದ್ರೆ ಎದೆಯ ಮಟ್ಟಕ್ಕೆ 1 ಸಾರಿ ಓಡಿ ಬಂದು ಬ್ರಹ್ಮನೆ ತೊಳಿದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಂತಿದ್ದ ಶ್ರೀಮನ್ ನಾರಾಯಣನ ಹೃದಯಕ್ಕೆ ಓಡಿ ಬಂದ ಚಾಟ್ಸುವ ಬ್ರಹ್ಮಾಂಡವೇ ನಡುತ್ತಾ ಇದೆ. ಕ್ಷೀರ ಸಮುದ್ರ ಉಕ್ಕೇರುತ್ತಿದೆ. ಆದಿಶೇಷ ಅಲುಕಿರಿಯುತ್ತಾ ಇದ್ದಾನೆ. ನವಗ್ರಹಗಳೆಲ್ಲ ದಿಕ್ಕೆಟ್ಟಿ ಓಡುತ್ತಿವೆ. ಪಾದದ ಬಳಿ ಕುಳಿತಿರುವಂತ ಲಕ್ಷ್ಮೀದೇವಿ ಕಣ್ಬಿಟ್ಟು ನೋಡ್ತಾ ಇದ್ದಾಳೆ. ಲಕ್ಷ್ಮೀದೇವಿ ನೋಡ್ತಾ ಇದ್ದಾಳೆ. ಭೃಗು ಮಹರ್ಷಿ ಕೆಂಡಾಮಂಡಲವಾಗಿ ನಿಂತಿದ್ದಾನೆ. ಅವನಿಗೆ ತಪ್ಪಿನ ಪರಿಭ್ರಮಣೆಯೇ ಇಲ್ಲ. ಅವನು ಮಾಡಿದ್ದೇ ಸರಿ ಅಂತ. ಸ್ವಾಮಿ, ಅಯ್ಯೋ
ಎಷ್ಟೋ ಕೋಟಿ ಕೋಟಿ ಭಕ್ತಾದಿಗಳು ಇವತ್ತಿಗೂ ಬೇಡ್ತಾ ಇದ್ದಾರೆ, ಸ್ವಾಮಿಯ ಪಾದದ ಧೂಳಾದ್ರೆ ಸಾಕು ನಾನು ಅಂತ. ಅಂತ ನನ್ನ ಒಡೆಯನ ಪಾದವನ್ನ ತೊಳೆದು ಪೂಜೆ ಮಾಡಿದ ನೀರನ್ನು ತೆಗೆದು ಬಾಯಿಗೆ ಹಾಕೊಂಡು ಜನ್ಮ ಜನ್ಮಾಂತರದ ಪಾಪ ಪರಿಹಾರ ಮಾಡ್ಕೊಳ್ಳೋದು ಬಿಟ್ಟು ಈ ಭೃಗು ಮಹರ್ಷಿ ಎಲ್ಲಿಗೆ ಒದ್ದ? ಅವನು ಒದ್ದಿದ್ದು ನನ್ನ ಸ್ವಾಮಿಗಲ್ಲ, ನನಗೆ ಅವನು ಒದ್ದಿರೋದು. ಯಾಕಂದ್ರೆ ಅವನು ಒದ್ದಿರೋದು ಹೃದಯದ ಭಾಗ, ಅಲ್ಲಿರೋವಳು ನಾನು. ನನ್ನ ಸ್ವಾಮಿ ಗೊತ್ತಿದ್ರು ತಡೀತಾ ಇದ್ನೇನೋ, ನಾನಿರೋ ಹೃದಯಕ್ಕೆ ಒದ್ದಿದ್ದಾನೆ ಅಂದಮೇಲೆ ಈಗಲೇ ನನ್ನ ಸ್ವಾಮಿ ಇವನನ್ನ ಇಲ್ಲೇ ಸುದರ್ಶನ ಚಕ್ರ ಬಿಟ್ಟು ಇವನನ್ನ ವಕ್ರವನ್ನಾಗಿ ಮಾಡಿದ. ದೂರದಲ್ಲಿ ಕಾಯ್ತಾ ನಿಂತಿದ್ದಾಳೆ ಲಕ್ಷ್ಮೀದೇವಿ. ಆದ್ರೆ ಈ ನಾರಾಯಣನ ಕೋಪ ಬಂತೇನ್ರಿ? ನಮ್ಮ ಅಪ್ಪನ ಕೋಪ ಅಂದ್ರೇನು ಅನ್ನೋದು ಗೊತ್ತಿಲ್ಲ. ನೀವೇನೇ ಮಾಡಿ ಸ್ವಾಮಿ ಕೋಪ ಬರೋದು ಬಹಳ ಕಷ್ಟ. ಭೀಷ್ಮ ಎಷ್ಟು ದಿನ ನೋಡ್ದ? ಒಂದಿನ, 2 ದಿನ, 3 ದಿನ. 11ನೇ ದಿನಕ್ಕೆ ಭೀಷ್ಮನಿಗೆ ಕೋಪ ಬಂದು ಕೃಷ್ಣ ತನ್ನ ಕೈಯಲ್ಲಿ ಚಕ್ರ ಎತ್ಕೊಂಡು ನಿಂತ್ಕೊಂಡ. ಆಗ ಭೀಷ್ಮ ಬಂದು ಕೈ ಹಿಡ್ದ, ಸ್ವಾಮಿ ಶಾಂತನಾಗು, ಪಾಂಡವರ ಪಕ್ಷದಲ್ಲಿರುವ ನಾನು ಕೈಯಲ್ಲಿ ಆಯುಧವನ್ನು ಹಿಡಿಯೋದಿಲ್ಲ ಅಂತ ನೀನು ಮಾತು ಕೊಟ್ಟಿದ್ದಲ್ಲ, ನಿನ್ನ ಮಾತನ್ನ ಸುಳ್ಳು ಮಾಡಬೇಕು ಅಂತಲೇ ನಾನು ನಿನ್ನ ಮುಂಭಾಗದಲ್ಲಿ ಬಂದು ಇಷ್ಟೆಲ್ಲ ನಿನ್ನನ್ನು ಹೊಟ್ಟೆ ಒರೆಸ್ಕೊಂಡೆ, ಗೋಳೊಯ್ಕೊಂಡೆ. ತಪ್ಪಾಯಿತು. ಹಾಗಾಗಿ ಭಗವಂತನ ನಾಮಸ್ಮರಣೆಯಿಂದ ಮಹಾನುಭಾವನಾಗಿರ್ತಕ್ಕಂಥ ಆ ಭೃಗು ಮಹರ್ಷಿ ನಿಂತಿದ್ರೆ ಶ್ರೀಮನ್ ನಾರಾಯಣ ನೋಡ್ತಾ ಇದ್ದ. ಅಯ್ಯೋ ಭೃಗು ಮಹರ್ಷಿಗಳೇ, ಯಾವಾಗ ಬಂದ್ರಿ? ಅಯ್ಯಯ್ಯೋ, ನೀವು ಬಂದಿದ್ದೆ ನನಗೆ ಗೊತ್ತಾಗ್ಲಿಲ್ಲಲ್ಲ. ಬನ್ನಿ, ಹೀಗೆ ಬನ್ನಿ. ಅಲ್ಲ ನನಗೇನು ಅಲ್ಲ, ನೀವು ಬಂದವರು ಮೈಗೆ ಮುಟ್ಟಿ ಎದೊಳಿಸೋದ್ ಬಿಟ್ಟು ಒದ್ದೆ ಬಿಟ್ಟಿದ್ದೀರಲ್ಲ. ಅಲ್ಲ ನನಗೇನು ನೋವಾಗಿಲ್ಲ. ನಮ್ಮ ಮಾವ ನನಗೂ ಲಕ್ಷ್ಮಿಗೂ ಮದುವೆ ಆಗುವಾಗ ಒಂದು ಕೌಸ್ತುಭ ಮಣಿ ಅಂತ ಕೊಟ್ಟಿದ್ದಾನೆ ವರದಕ್ಷಿಣೆ ರೂಪದಲ್ಲಿ. ಅದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಆ ಮಣಿ ಏನಾದ್ರೂ ನಿಮ್ ಪಾದಕ್ಕೆ ಚುಚ್ಚಿ ಅಯ್ಯೋ ರಕ್ತ ಬನ್ನಿ, ಈಗ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಆದಿಶೇಷನ್ ಮೇಲೆ ಅವನನ್ನು ಕೂರಿಸಿ ಪಾದದ ಹತ್ರ ಈ ನಮ್ಮಪ್ಪ ಸ್ವಾಮಿ ನಾರಾಯಣ ಕೂತ್ಕೊಂಡು ಭಕ್ತನಾದ ಭೃಗು ಮಹರ್ಷಿಯ ತೊಡೆಯನ್ನ ತೆಗೆದು, ಪಾದವನ್ನ ತೆಗೆದು, ಆ ಕಾಲನ್ನ ತೆಗೆದು ತನ್ನ ತೊಡೆ ಮೇಲೆ ಇಟ್ಕೊಂಡ. ಎಂಥ ಸ್ವಾಮಿ ರೀ! ಈ ಪರಿಯ ಸೊಬಗು ಇನ್ನಾವ ದೇವರೊಳು ನಾ ಕಾಣೆ, ಗೋಪೀ ಜನಪ್ರಿಯ ಗೋಪಾಲನಿಗಲ್ಲದೆ. ಸ್ವಾಮಿ ತಾನು ತೊಡೆ ಮೇಲೆ ಇಟ್ಕೊಂಡು ಪಾದ ಒತ್ತುತ್ತಾ ಇದ್ದಾನೆ ಭೃಗು ಮಹರ್ಷಿ. ಇದನ್ನ ದೂರದಲ್ಲಿ ಲಕ್ಷ್ಮೀದೇವಿ ನೋಡ್ತಾ ಇದ್ದಾಳೆ. ಸ್ವಾಮಿ ಪಾದದಿಂದ ಒದ್ದವನನ್ನ ತಲೆ ಕತ್ತರಿಸುವುದನ್ನ ಬಿಟ್ಟು ಅವನ ಪಾದ ಸೇವೆಯನ್ನ ಮಾಡ್ತಾ ಇದ್ದೀರಾ. ಛೆ ಅಲ್ರಿ, ನಿಮಗ್ ನನ್ನ ಮೇಲೆ ಏನಾದ್ರೂ ಪ್ರೀತಿ ಕಡಿಮೆ ಆಗೋಯ್ತಾ? ಏನು ಇದೇನಿಂತದ್ದಾಯ್ತಲ್ಲ? ಅಯ್ಯೋ, ನಾನೇನ್ ಮಾಡ್ಲಿ ಅಂತ ಹೇಳ್ತಾ ಆ ಮಹಾನುಭಾವನಾಗಿರತಕ್ಕಂಥ ಶ್ರೀಮನ್ ನಾರಾಯಣನ ನೋಡ್ತಾ ಇರುವಂತ ಲಕ್ಷ್ಮೀದೇವಿ ತಾನು ನೇರವಾಗಿ ಯೋಚನೆಯನ್ನು ಮಾಡ್ತಾ ಇದ್ರೆ ಶ್ರೀಮನ್ ನಾರಾಯಣ ಪಾದವನ್ನ ಒತ್ತುತ್ತಾ ನೇರವಾಗಿ ಅವನ ಬಲ ಪಾದದ ಅಡಿಯಲ್ಲಿ ಇಷ್ಟಕ್ಕೆಲ್ಲ ಕಾರಣವಾದ ನಾನು ಎನ್ನುವ ಅಹಂಕಾರದ ಕಣ್ಣಿತ್ತಲ್ಲ, ಆ ಕಣ್ಣನ್ನೇ ತೆಗೆದು ಕಿತ್ತು ವೈಕುಂಠದಲ್ಲಿ ದೂರಕ್ಕೆ ಎಸೆದ. ಅಮ್ಮ ರಕ್ತಮಯವಾಯಿತು ಇಡೀ ವೈಕುಂಠವೆಲ್ಲ. ಭೃಗು ಮಹರ್ಷಿಗೆ ಕೆಂಡಾಮಂಡಲದಂತಹ ವೇದನೆಯಾಗಿ ಅವನ ಅಹಂಕಾರವೆಲ್ಲ ಅಳಿದೋಗಿ ಈ ಮಹಾನುಭಾವನಾದ ಭೃಗು ಮಹರ್ಷಿ ಈ ಕಣ್ಣು ಬಿಟ್ಟು ನೋಡ್ತಾ ಇದ್ದಾನೆ. ಶ್ರೀಮನ್ ನಾರಾಯಣ ಆನಂದವಾಗಿ ನಿಂತಿದ್ದಾನೆ. ಸ್ವಾಮಿ, ನಾನೆಂಥ ಪಾಪದ ಕೆಲಸ ಮಾಡಿಬಿಟ್ನಪ್ಪ, ತ್ರಿಮೂರ್ತಿಗಳನ್ನೇ ಪರೀಕ್ಷೆ ಮಾಡಕ್ ಬಂದ್ಬಿಟ್ನಲ್ಲ ನಾನು. ಸ್ವಾಮಿ, ಅಯ್ಯೋ, ನಾನೆಂತ ಅಲ್ಪಜ್ಞನಾಗ್ಬಿಟ್ನೋ, ಕ್ಷಮಿಸಪ್ಪ ನನ್ನಯ್ಯ ಅಂತ ಹೇಳಿ ಓಡಿ ಬಂದು ಶ್ರೀಮನ್ ನಾರಾಯಣನ ಪಾದವನ್ನ ಶ್ರೀಮದ್ ರಮಾರಮಣ ಕಲ್ಯಾಣ ಗುಣಪೂರ್ಣ ಪತಿತ ಪಾವನ ಪರ್ಯಂಕ ಶೇಷ ಶಯನ ಸತ್ಯ ಸಂಕಲ್ಪನೇನು ನಿರ್ಮಲನೇನು ನಿನ್ನ ಉತ್ತಮೋತ್ತಮ ಗುಣವನ್ನು ಹೊಗಳಲು ನಾನರಿಯೇ. ನಿತ್ಯ ಕಲ್ಯಾಣ ಪೂರ್ಣನಾದ ಪಾದವನ್ನು ಭಕ್ತಿಯಿಂದ ಪೂಜೆ ಮಾಡದೆ ದುರಹಂಕಾರದಲ್ಲಿ ನಿನ್ನ ಎದೆಯನ್ನೇ ಒತ್ತೆ ಮನ್ನಿಸೈ ಪರಮಾತ್ಮ, ಮನ್ನಿಸೈ ಸತ್ಯಾತ್ಮ, ಜಗದೀಶ ಲಕ್ಷ್ಮೀಶ ಸರ್ವೇಶ ನಮಸ್ತೆ
ಗೋವಿಂದನೇ 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 ಗೋವಿಂದನೇ. ಸ್ವಾಮಿ, ನನ್ನ ಅಹಂಕಾರದ ಕಣ್ಣನ್ನ ಕಿತ್ತು ನನ್ನನ್ನ ಪರಿಪೂರ್ಣನನ್ನಾಗಿ ಮಾಡಿದೆಯಲ್ಲ ಸ್ವಾಮಿ. ಇಂದಿನಿಂದ ಕಲಿಯುಗಕ್ಕೆ ನೀನೇ ಆದಿದೈವ, ನೀನೇ ಆದಿ, ನೀನೇ ಅಂತ್ಯ, ನೀನೇ ಮಧ್ಯ, ನೀನೇ ಆದ್ಯಂತ ಮಧ್ಯಂತ ರಹಿತ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಲೋಕ ಲೋಕೈಕ ವೀರ, ದೇವತ ಸಾರ್ವಭೌಮ, ದೇವದೇವೋತ್ತಮ. ಇಂದಿನಿಂದ ಜಗತ್ತಿನಲ್ಲಿ ಯಾವುದೇ ಜನಾಂಗದವರಾಗಲಿ, ಯಾವುದೇ ಧರ್ಮದವರಾಗಲಿ ಎಂಥ ಪೂಜೆಯನ್ನು ಮಾಡಿದರೂ ಕಡೆಯದಾಗಿ ಆ ಪೂಜೆಯ ಫಲವೆಲ್ಲ ನಿನ್ನನ್ನೇ ಬಂದು ಸೇರಲಿ. ನೀವು ಗಣಪತಿ ಹೋಮ ಮಾಡ್ರಿ, ನೀವು ದೇವಸ್ಥಾನ ಓಪನ್ ಮಾಡ್ರಿ, ಪುರೋಹಿತರು ಹೋಮ ಎಲ್ಲ ಮುಗಿದು ಕಡೆಗೆ ಪೂರ್ಣಾಹುತಿ ಆಗುವಾಗ ಏನ್ ಶ್ಲೋಕ ಹೇಳ್ತಾರೆ, ಏನಂತಾರೆ? ಕಾಯೇನ ವಾಚ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾವ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀ ನಾರಾಯಣ ಇತಿ ಸಮರ್ಪಯಾಮಿ. ನಾವು ಮಾಡಿರೋ ಈ ಕೈಂಕರ್ಯವೆಲ್ಲ ಆ ನಾರಾಯಣನಿಗೆ ಅರ್ಪಣೆಯಾಗಲಿ, ಸಮರ್ಪಣೆಯಾಗಲಿ ಅಂತ ಹೇಳ್ತಾ ಅಲ್ಲಿಂದ ನೇರವಾಗಿ ಭೃಗು ಮಹರ್ಷಿಗಳು ವೆಂಕಟೇಶ್ವರ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ, ಆಂಜನೇಯವರದು ಗೋವಿಂದ. ಇದ್ದಾರೆ ಇದೆಲ್ಲ ದೇವಮೂಲೆಯಲ್ಲಿ ಬರೀ ಖಾಲಿ ಚೇರ್ ಕಾಣಿಸ್ತಾ. ಇಲ್ಲ ಇಲ್ಲ, ಸೇರ್ಕೊಂಡವ್ರು ಪರವಾಗಿಲ್ಲ, ಒಂದಿಬ್ರು 3 ಜನ ಅಷ್ಟೇ. ಅವ್ರ ಮನೆಯವ್ರು ನೋಡ್ಕೊಂಡ್ ಬರಕ್ ಹೋಗೋರೆ, ಮನೇಲೆ ಅವರೇ ಎತ್ತಗರೆ ಎದ್ಗಿದ್ ಬಿಟ್ಟವ್ರ ಇರ್ತವೆ, ಹಂಗೆಲ್ಲ ಆಯ್ತಾವ ಒಂದೊಂದ್ಸರಿ. ಏನು ಮಾಡಕ್ ಆಗಲ್ಲ, ಏನು ಮಾಡಕ್ಕಾಗಲ್ಲ. ಹಾಗಾಗಿ ಬಹಳ ಭಕ್ತಿಯಿಂದ, ಅಂದ್ರೆ ಎತ್ತಗಾರು ಹೊಂಟಗೋರು ಅಂದ್ರೆ ತಪ್ಪು ತಿಳಿಬೇಡಿ, ಅಲ್ಲೆಲ್ಲ ದೇವಸ್ಥಾನದ ಹಬ್ಬ ಗಿಬ್ಬ ಅಂತ ಕಾರ್ಯದಲ್ಲಿ ಅವರ ಅಂತ ಯಾಕಪ್ಪ. ಹಾಗಾಗಿ ಭಗವಂತನ ನಾಮಸ್ಮರಣೆಯಿಂದ ಆ ಭೃಗು ಮಹರ್ಷಿಯನ್ನ ಕಂಡ್ರೆ ಕಳಿಸಿದ್ದಾನೆ ಸ್ವಾಮಿ. ಇಲ್ಲಿ ಲಕ್ಷ್ಮೀದೇವಿ ಕೋಪ, ದುರಾಂಕಾರದಿಂದ ಕೋಪದಲ್ಲಿ ನಿಂತಿದ್ದಾಳೆ ತಾಯಿ ದೂರದಲ್ಲಿ. ಅಲ್ಲ, ಏನಾಯ್ತು ಲಕ್ಷ್ಮಿ, ಯಾಕಿಷ್ಟೊಂದು ಮುಖ ಬಾಡಿದೆ? ಇಲ್ಲ ರೀ, ನಿಮಗ್ ನನ್ ಮೇಲೆ ಎಳ್ಳಷ್ಟು ಪ್ರೀತಿ ಇಲ್ಲ. ಯಾಕೆ ಇಂಥ ಮಾತು ಹೇಳ್ತಾ ಇದ್ದೀಯಾ? ನಾನೇನೇ ಮಾಡಿದೆ? ಅಲ್ಲ ಸ್ವಾಮಿ, ಅವನ್ ಯಾರೋ ಬಂದು ನಾನಿರುವಂತಹ ಹೃದಯಕ್ಕೆ ಒದ್ರೆ ಅವನನ್ನ ಕೊಲ್ಲೋದ್ ಬಿಟ್ಟು ಅವನ ಪಾದ ಸೇವೆ ಮಾಡಿದ್ದೀನಿ ಅಂದ ಮೇಲೆ ಏನ್ರಿ ನಿಮಗ್ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗಿದೆ? ಪ್ರೀತಿ ಇಲ್ಲದೆ ಇರೋ ಜಾಗದಲ್ಲಿ, ಮರ್ಯಾದೆ ಇಲ್ಲದೆ ಇರೋ ಜಾಗದಲ್ಲಿ ಈ ಲಕ್ಷ್ಮಿ ಅರೆಗಳಿಗೆ ಇರೋವಳಲ್ಲ. ನನಗ್ ಬೇಕಾಗಿಲ್ಲ ನಿಮ್ಮ ಈ ವೈಕುಂಠ, ನಾನು ಹೊರಡ್ತೀನಿ. ಎಲ್ಲಿಗೆ ಲಕ್ಷ್ಮಿ? ಎಲ್ಲಿಗಾದ್ರೂ ಹೋಗ್ತೀನಿ. ಲಕ್ಷ್ಮಿ ನಿಲ್ಲು ನಿಲ್ಲು, ನಾನು ನಿಲ್ಲೋದಿಲ್ಲ ರೀ. ಕೇಳಿಸ್ಕೊಳೆ, ಜಗತ್ತಿಗೆ ತಾಯಿ ತಂದೆ ನಾವಿಬ್ರಲ್ವೇನೆ? ಎಳೆ ಮಗು ಒಂದು ಬಂದು ಆ ಎಳೆ ಪಾದದಿಂದ ಅಪ್ಪ ಅಂತ ಹೇಳಿ ಅಪ್ಪನ ಎದೆ ಮೇಲೆ ಒದ್ರೆ ಅಪ್ಪ ಆದ ನಾನು ಆ ಮಗುವನ್ನ ಕಾಲು ಕತ್ತರಿಸ್ಲೇನೆ? ನಮ್ಮ ಮಕ್ಕಳಲ್ವೇನೆ ಅವರೆಲ್ಲ? ಅವ್ರಿಗೆ ಬುದ್ಧಿವಾದ ಹೇಳಿ ಅವನ ಅಹಂಕಾರ ದೂರ ಮಾಡಿ ಕಳಿಸಿದೀನಿ, ಸುಮ್ನಿರು. ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ಅವನು ಒದ್ದಿದ್ದು ಹೃದಯಕ್ಕೆ, ಅಲ್ಲಿರೋದು ನಾನು. ನನಗೆ ಅಪಮಾನವಾಗಿದೆ, ಅವಮಾನವಾದ ಜಾಗದಲ್ಲಿ ನಾನು ಅರೆಗಳಿಗೆ ಇರೋವಳೆಲ್ಲ, ನಾನೀಗಲೇ ಹೊರಡ್ತೀನಿ ಅಂತ ಹೇಳಿ ಲಕ್ಷ್ಮೀದೇವಿ ಶ್ರೀಮನ್ನಾರಾಯಣನ ಜೊತೆ ಮುನಿಸ್ಕೊಂಡು ಆವತ್ತು ವೈಕುಂಠವನ್ನ ಬಿಟ್ಟು ಈ ಭೂಲೋಕಕ್ಕೆ ದಡ 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 ದಡನೆ ಬಂತು. ನಮ್ಮ ಇವತ್ತಿನ ಕನ್ನಡ ನಾಡಿನ ಪಕ್ಕದಲ್ಲಿರುವ ಮಹಾರಾಷ್ಟ್ರದ ಕರವೀರಪುರ, ಅದುವೇ ಕೊಲ್ಹಾಪುರ ಎನ್ನುವ ಕ್ಷೇತ್ರದಲ್ಲಿ ಲಕ್ಷ್ಮೀ ದೇವಿ ಬಂದು ತಾನು ಧ್ಯಾನ ಮಗ್ನಳಾಗಿ ಕೂತ್ಕೊಂಡಿದ್ದರು. ಇಲ್ಲಿ ಶ್ರೀಮನ್ನಾರಾಯಣ ಲಕ್ಷ್ಮೀ 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 ನಿಲ್ಲು ಲಕ್ಷ್ಮೀ ಲಕ್ಷ್ಮೀ ಅಂತ ಹೇಳಿ ಲಕ್ಷ್ಮಿ ಹಿಂದೆ ಓಡೋಡಿ 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 ಹೆಂಡತಿಯನ್ನು ಬಿಟ್ಟಿರಲಾರದೆ ಸ್ವಾಮಿ ಓಡ್ ಬಂದ. ಅಲ್ಲ, ಅಂತ ತಾಳಿ ಕಟ್ಟಿ ಆನಂದವಾಗಿ ಇಟ್ಕೊಂಡಿದ್ದ ನಾರಾಯಣನ್ ಜೊತೆಯೇ ಈ ಅಮ್ಮ ಜಗಳ ಆಡ್ಕೊಂಡು ಬಂದ್ಲು ಅಂದ್ರೆ ನಮ್ಮ ನಿಮ್ಮ ಮನೇಲಿ ಇರ್ತಾಳೆ ಅಂದ್ರೆ? ಅಯ್ಯೋ ಅಯ್ಯೋ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೋಡ್ಬೇಕು ಇವ್ರ ಅವತಾರವ. ಅಯ್ಯೋ, ಗಂಡಸ್ರಿಗೂ ನಿದ್ದಿಲ್ಲ, ಇವ್ರಿಗೂ ಬಸ್ತಿದೆ ಬಾಯ್ಲಿ ನೆರಗೆ ಇಡ್ಕೊ ಲಕ್ಷ್ಮಿದ ಮನಗವನೆ ಗೊರಕೆ ಹೊಡ್ಕೊಂಡು ಹಳದವನು ಚಿರಗ 3 ದಿನ ಮ್ಯಾಚಿಂಗ್ ಬ್ಲೌಸ್ ಪೀಸ್ ಅಂತೆ. ಅಯ್ಯೋ, ಲಕ್ಷ್ಮಿಗೆ ತವರೆ ಹೂವ ಇಷ್ಟ ಅಂತೆ, ಅವಳಿಗೆ ಒಬ್ಬಿಟ್ಟು ಇಷ್ಟ ಅಂತೆ, ರವೆ ಉಂಡೆ ಇಷ್ಟ ಅಂತೆ. ಗಂಡಸ್ರಿಗೆ ನಿದ್ರೆಗಿಡಿಸೋ ಹಬ್ಬ ಯಾವ್ದಾದ್ರು ಇದ್ರೆ ವರಮಹಾಲಕ್ಷ್ಮಿ ಒಂದೇ. ಪಕ್ಕದ ಮನೆ ಶಾರದಕ್ಕ ಬಾರೆ ಅರ್ಶನ ಕುಂಕುಮ ತಕ ಹೋಗುವೆ, ಲಕ್ಷ್ಮಿ ಕೂರ್ಸಿವಿ.
ಇವಮ್ಮ ಹೋಗಿ ಅಕ್ಕನ ಮನೇಲಿ ಬರೀ ಅರ್ಶಿನ ಕುಂಕುಮ ತಕ ಬಂದಿದ್ರು ನಿದ್ ಬತ್ತಿತ್ತು. ಹಾ ಇವಳು ಹಂಗ್ ಮಾಡ್ಲಿಲ್ಲ. ಮತ್ತೆ ಶಾರದಕ್ಕನ ಎದೆ ಮೇಲೆ ಎಷ್ಟ್ ಹಾಕಿದಳು ಅಂತ ಜೂಮ್ ಮಾಡ್ಕೊಂಡ್ ನೋಡಿದ್ಲು. ಕಟ್ಟಲೆ ತಟ್ಟೆಲಿ ಏನೇನ್ ಮಡಗಿದಳು ಅಂತ ನೋಡ್ಕೊಂಡ್ಲು. ನೆನ್ನೆ ಒತ್ತರ ಚೀಟಿ ಕಟ್ಟು 500 ರೂಪಾಯಿ ಕೊಡಮೆ ಅಂದ್ರೆ ಕಾಸಿಲ್ಲ ಅಂದ್ಲು. ತಟ್ಟೆ ತುಂಬಾ ಜೋಡ್ಸೋಳೆ ಹೊಸ ನೋಟ್ನಿ. ಲಕ್ಷ್ಮಿ ಕತ್ಲಿ ನೋಡು ಹೇಗೆ ಲಕ್ಷ್ಮಿ ಕತ್ತಲಿರೋದ್ ನೋಡು. ಈ ವರ್ಷ ಮಾಡ್ಸಿದ್ದು ಕಣೆ ನಮ್ಮ ಮನೆಯವರು. ಆಷಾಢದಲ್ಲಿ ಕಮ್ಮಿ ಆಗಿತ್ತು ಅಂತ ಇವೆಲ್ಲ ನೋಡ್ಕೊಂಡ್ ಇವಳಿಗೆಲ್ಲಪ್ಪ ನಿದ್ ಬಂದದ್ದು. ಬೆಳಗಾನ ಗಂಡನ್ ಒಳಸುಂಟಿ ಹಿಡಿತಾರೆ. ನೋಡು ನೋಡು ಹೆಂಗ್ ಮಾಡ್ಸಿದ ನೋಡು, ಹೆಂಗ್ ಮಾಡ್ಸಿದ ನೋಡು. ನಿನಗಿಂತಲೂ 5,000 ರೂಪಾಯಿ ಸಂಬಳ ಕಮ್ಮಿ. ಇವ್ರಿಗೂ ನಿದ್ದಿಲ್ದೆ ಅವ್ರಿಗೂ ನಿದ್ದಿಲ್ದೆ. ಮಾಡ್ರಿ ಹಬ್ಬ ಮಾಡ್ಬೇಕು, ಮಾಡಬಾರ್ದು ಅಂತಲ್ಲ. ಈಗೆಲ್ಲ ಜನ ದೇವ್ರು ಹೆಂಗ್ ಮಾಡೋಕ್ ಶುರು ಮಾಡ್ಬಿಟ್ಟವ್ರೆ. ಕರೋನಾ ಬಂದ್ಮೇಲೆ ದೇವ್ರ ಮೇಲೆ ಬಹಳ ಭಕ್ತಿ ಬಂದ್ಬಿಡ್ತು. ಕಿಚ್ಚಿನ ಭಕ್ತಿ ಇದು. ಭಕ್ತಿ ಪಕ್ಕದ ಮನೆ ವಾರಗೀತಿ ಪೂಜೆ ಮಾಡ್ತಾವಳೆ, ನಾನೇನು ಕಮ್ಮಿ ಅಂತೀವಮ್ಮ. ಇವ್ರ ಮಕ್ಕಳು ಪೂಜೆ ಮಾಡಿ ಪಾಸ್ ಆಗ್ಲಿ ಅಂತ ಪೂಜೆ ಮಾಡ್ಸೋಕ್ ಬದಲಾಗಿ ವಾರಗೀತಿ ಮಕ್ಕಳು ಫೇಲ್ ಆಗ್ಲಿ ಅಂತ ತಡೆ ಹೊಡ್ಸವ್ರೆ ಜಾಸ್ತಿ ಆಗೋಗವ್ರಿ. ಈಗೆಲ್ಲ ಬೆಟ್ಟದ ಮೇಲಿರೋ ಚಾಮುಂಡವನ್ ಬಿಟ್ಬಿಟ್ರು, ಗೌಡ್ಗೆರೆ ಚಾಮುಂಡವನ್ ಹಿಡ್ಕೊಬಿಟ್ಟವ್ರು. ಏನ್ ಯಾರ್ ತಕೋ ಭಾನುವಾರ ಆಯ್ತು ಅಂದ್ರೆ ವಾಣಗಟ್ಟ ಬ್ಯಾಗ್ ಸಿಗಾಕಂದು ಕೈಯಲ್ಲಿ ಒಂದು ತೆಂಗಿನಕಾಯಿ ಹಿಡ್ಕ ಒಯ್ತಾ ಇರೋದು. ಹೋಗ್ಲಿ 7 ವಾರ ಹೋಗಿ ತಿರುಗಿ ಕಾಯ ಸುರಿದು ಉಪ್ಪ ಸುರಿದು ಅಯ್ಯೋ ಬೆಲ್ಲ ದೀಪ ಹಚ್ಚಿ ತುಪ್ಪದ ಆರತಿ ಮಾಡ್ಲಿ ಬೇಡ ಅಂತಲ್ಲ. ದೇವ್ರು ಮಾಡ್ಬೇಕು, ಭಕ್ತಿ ಉಳ್ಕೊಳ್ಬೇಕು, ಧರ್ಮ ಉಳ್ಕೊಳ್ಬೇಕು. ಅಲ್ಲ ನೀನ್ ಅಷ್ಟೆಲ್ಲ ಕಷ್ಟಪಟ್ಟು ಅವನಿಗೆ ತೆಂಗಿನಕಾಯಿ ಕಟ್ಬಿಟ್ಟು ಒಟ್ಟಿಗೆ ಬಂದ್ ಅತ್ತೆ ಮಾವಂಗ್ ಬಾಯಿಗೆ ಬಂದಂಗ್ ಬೋದ್ರೆ ಚಾಮುಂಡವ್ ಬಂದಳವ. ಬರು ಚಾಮುಂಡವ ಪ್ರೀ ಬಸತ್ಗೆ ಎದ್ದು ಬಿಡ್ತಾಳೆ. ನಿಮ್ ಸವಾಸ ಬೇಡ ನಮ್ಗೆ. ಮೊದ್ಲು ಎಲ್ಲಿ ಬೇಕಾದವ್ರಾಗ್ಬೇಕು, ಮನೇಲಿ ಬೇಕಾದವ್ರಾಗ್ಬೇಕು. ಅದಕ್ಕೆ ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತ ಎಂತೆಂತ ಆಡಿತ್ರಿ ಹಳೆ ಕಾಲದ ಹಾಡುಗಳು. ಅಯ್ಯೋ ಕೇಳಿದ್ರೆ ಕೇಳೋಣ ಅನ್ಸ. ಅವತ್ತಿನ ಕಾಲ ಇಷ್ಟ ಮನ್ ಕಲರ್ ಹೆಣ್ಮಕ್ಳು ಆಡಿಸ್ಕೊಳ್ಳೋರು. ಎಂತ ಹಾಡು ಬರೆದ್ರು ಚೀವುದಯ ಶಂಕರ್, ವಿಜಯ ನರಸಿಂಹ, ರಾಜನ್ ನಾಗೇಂದ್ರ, ಗೀತಪ್ರಿಯ ಇವರೆಲ್ಲ. ಅಯ್ಯೋ ಅವತ್ತು ಹೆಣ್ಣು ತನ್ನ ಅಂದವನ್ನ ದೇವ್ರ ತಲೆ ಮೇಲಿರೋ ಹೂಗೋಲಿಸ್ಕೊಂಡು ಎಷ್ಟ್ ಚೆನ್ನಾಗಿತ್ತು ಹಾಡು. ಓ ಚೆಲುವೆಲ್ಲ ತಂದೆಂದಿತು, ಆ ಚೆಲುವೆ ತಾನೆಂದಿತು. ಕೇಳಿದ್ರೆ ಕೇಳ್ತಾ ಇರೋಣ ಅನ್ನುವಂಗಾಗು. 10 ವರ್ಷ ಆಯ್ತು ದೇವ್ರ ತಲೆ ಮೇಲೆ ಹೂವಿನ ರೂಪದಲ್ಲಿ ಇದ್ದದ ಹಾಡು ಈಗ ಒಂಚೂರು ಕೆಳಕ್ ಬಂತು. ಕರ್ಪೂರ ಡಬ್ಬಿ ಮ್ಯಾಕ್ ಬಂದ್ಬಿಟ್ಟದೀಗ. ಆಗ್ಲೂ ಹಾಡು ಚೆನ್ನಾಗೇ ಇತ್ತು. ಎಷ್ಟ್ ಚೆನ್ನಾಗಿತ್ತು. ಕರ್ಪೂರದ ಗೊಂಬೆ ಮಿಂಚಂದೆ ಬಳಿ ಬಂದೆ ನೀನು ನಿನ್ನ ಮಿಂಚದಾರ ಸೋತಿಯನ್ನ ದೇವ ಕರಗಿ ನೀರಾಯ್. ನೋಡಿ ಯಜಮಾನ್ರಂತವ್ರು ಕಣ್ಮಿಟಕಿಸ್ತೆ ಕೇಳ್ತಾವ್ರೆ. ಅವ್ರ ಟೀನೇಜ್ ಆಡಿದ್ದು ಅವ್ರ ಹಳೆ ಲವರ್ ಜೊತೆ ನೋಡಿದ ಪಿಕ್ಚರ್ ಇವೆಲ್ಲ. ಹೌದು ದಾಸ್ರೆ, ಅವತ್ತಿನ ಕಾಲ ಹಂಗೆ ಇತ್ತು. ಹೊಳೆ ನರಸೀಪುರಕ್ಕೆ ಹೋಯ್ತಿದ್ದೋ, ಎಂಟಾಣಿ ಚೀಲದ ಮೇಲೆ ಕುತ್ಕೊಂಡು ನೋಡ್ಕ ಬತ್ತಿದ್ದೋ. ಎಷ್ಟ್ ಚೆನ್ನಾಗಿತ್ತು ಹಾಡು. ಕೇಳಿದ್ರೆ ಕೇಳೋಣ ಅನ್ಸ. ಈಗ 2022, 23, 24, 25 ಹಾಡುಗಳು ಬಂದು ದೇವ್ರ ಮನೇಲಿ ಇದ್ದದ ಹಾಡು ಏಕದಮ್ ಬಟ್ಲು ಮನೆಗೆ ಹೊಂಟೋಯ್ತು. ಲಕ್ಷ ಸೊಪ್ಪು ಹಾಕಿ ಜಳಕ ಮಾಡಿ ಅಷ್ಟು ಬಂದಿವನಿ ಬಸಣ್ಣಿ ಬಾ ನೋಡಪ್ಪ. ಬಸಣ್ಣಿ ಬಾ ಅಂದ್ರೆ ಇವ್ ನಿಂಗಂತ ಅವನೇ ಮುಂಚೆ. ಅಷ್ಟೊತ್ತಿನ ನಾರಾಯಣ ಗೋವಿಂದ ಅಂದ್ರೆ ನನ್ನೇ ತಿನ್ಕವಂಗ್ ನೋಡ್ತಿದ್ದ. ಬಸಣ್ಣಿ ಅಂದ್ರೆ ಹಿಂಗಂತಾನೆ ವಚ್ಚರಿ. ಏನಪ್ಪ ಮಾಡಮ್ಮ. ಈಗೇನೋ ಲಕ್ಷೋಪು ಚನ್ನಕೇಶ್ವರ ಸ್ವಾಮಿ ಕೈ ಕೊಟ್ರೆ ಕಡೆಗೆ ಹಾಸನ ದೊಡ್ಡ ಆಸ್ಪತ್ರೆಯಲ್ಲಿ ಮೂಗ್ಗೆರಡು ಪೈಪು ತೀರಾ ಇರ್ತದೆ. ಹಾಗಾಗಿ ಯಾರು ಒಲಿಬೇಕು. ಅದಕ್ಕೆ ದೊಡ್ಡವರು ಹೇಳ್ತಾರೆ, ದೇವ್ರ ಕಣ್ಣು ಬಿಟ್ರೆ ಆನಂದ, ಅಕ್ಕಪಕ್ಕದ ಮನೆಯವ್ರ ಕಣ್ಣು ಬಿಟ್ರೆ ಗೋವಿಂದ. ದೇವ್ರ ಕಣ್ಣು ಬಿಡ್ಬೇಕು ನಮ್ಮ ಮೇಲೆ. ಬವ್ವ ಬನ್ನಿ, ಲಕ್ಷ್ಮೀ ದೇವಿ ಬಂದ್ರು ನೋಡಿ. ಕಾಸು ಕೊಡಕ್ ಬರ್ತಾ ಇದ್ರು. ದುಡ್ಡು ತರದ್ನೇ ಬಿಟ್ಬಿಟ್ರಿ ಇವ್ರ.